ಮೊದಲಿಗೆ ಈ ಹೊಸ ತಂಡ ಈ ಸಿನಿಮಾನ ಮಾತಾಡ್ತು. ಅಂದ್ರೆ ಜಾಸ್ತಿ ಮಾತಾಡೋರು ಯಾರು ಇಲ್ಲ, ಅಂದ್ರೆ ಎಲ್ಲ ಸ್ವಲ್ಪ ಭಯದಲ್ಲೇ ಇದ್ದಾರೆ, ಎಲ್ಲರೂ ಹೊಸಬ್ರು ಆದ ಕಾರಣ. ನನಗೂ ಒಂದು ಮೊಟ್ಟೆ ಕತೆ ಮಾಡ್ಬೇಕಾದ್ರೆ ಇಲ್ಲಿ ನಿಲ್ಬೇಕಾದ್ರೆ ಅದೇ ಇತ್ತು, ಅಂದ್ರೆ ಫೋಟೋ ತೆಗಿತಾರೆ ಅನ್ಬೇಕಾದ್ರೂ ಕಾಲ್ ನಡುಗ್ತಾ ಇತ್ತು. ಸೊ ಯಾರೆಲ್ಲ ಮಾತಾಡ್ತಾರೆ ಅಂತಾನು ನಂಗೆ ಗೊತ್ತಿಲ್ಲ. ನೋಡೋಣ, ಮೊದಲಿಗೆ ನಮ್ಮ ನಿರ್ಮಾಪಕರು. ಎಲ್ಲರಿಗೂ ನಮಸ್ಕಾರ. ಇದು ನಾನು ನಿರ್ಮಾಣ ಮಾಡಿರ್ತಕ್ಕಂಥ ಇದು 5ನೇ ಸಿನಿಮಾ. ಈ ಸಿನಿಮಾ ಆಗಲಿಕ್ಕೆ ಬಹುಮುಖ್ಯವಾದ ಕಾರಣ ರಾಜ್ ಬಿ ಶೆಟ್ಟಿ ಹೇಳಿದವಂಗೆ ಶಶಿಧರ್ ಶೆಟ್ಟಿ ಬರೋಡ, ಇವರು ನಿರ್ಮಾಪಕರಲ್ಲಿ ಒಬ್ಬರು. ಇವತ್ತು ಅವರು ಬರಲಿಕ್ಕಾಗಲಿಲ್ಲ. ಅವರು ಬರೋಡದ ಒಬ್ಬ ಉದ್ಯಮಿ. ಜೊತೆಗೆ ರಾಜ್ ಮತ್ತು ನಾನು ಸೇರಿ ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ. ನಾವು ಯಾವತ್ತು ಹೇಳೋದು, ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡಬೇಕು ಅಂತ. ಆದ್ದರಿಂದ ಈ ಸಿನಿಮಾ ಮಾತಾಡಲಿ, ಎಲ್ರಿಗೂ ಇಷ್ಟ ಆಗಲಿ. ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಹೊಸಬರಾದ JP ತುಮ್ಮಿನಾಡ್ ಇವರು ನಾಟಕಕಾರರು, ನಾಟಕ ರಚನೆಕಾರರು, ಜೊತೆಗೆ ರಂಗಭೂಮಿ ಕಲಾವಿದರು ಮಂಗಳೂರಿನ ಎಲ್ಲರೂ. ಆಲ್ಮೋಸ್ಟು ಸನಿಲ್ ಗುರು ಇರ್ಬೋದು, ಮೈಮಾ ರಾಮದಾಸ್ ಇರ್ಬೋದು, ಮತ್ತು ಸಂಗೀತ ನಿರ್ದೇಶಕರಾಗಿ ಒಬ್ಬ ಹೊಸ ಹುಡುಗನ ಈ ಸರ್ತಿ ಈ ಸಿನಿಮಾಕ್ಕೆ ಬಂದಿದ್ದಾರೆ, ಸುಮೇಧ್. ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ನಮ್ಮ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು JP ತುಮ್ಮಿನಾಡ್ ಅಂತ, ಈ ಚಿತ್ರದ ನಿರ್ದೇಶಕ. ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು. ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ, ಬೆಂಬಲ, ಸಹಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೇಕು. ಹಾಗೆ ನಮ್ಮನ್ನೆಲ್ಲರನ್ನು ನೀವು ಹಾರೈಸಬೇಕು ಅಂತ ಈ ಮೂಲಕ ಕೇಳ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಶನಿಲ್ ಗೌತಮ್. ನಮಸ್ಕಾರ, ನನ್ನ ಹೆಸರು ಶನಿಲ್ ಗೌತಮ್ ಅಂತೇಳಿ. ಅವ್ರು ಏನು ಹೇಳಿದಾರೆ ಅದನ್ನೇ ಸೇಮನ್ನು ಹೇಳಲಿಕ್ಕಿರೋದು ನಾವು, ಯಾಕಂತೇಳಿ ಜಾಸ್ತಿ ಪ್ರಿಪೇರ್ ಆಗಲಿಲ್ಲ ಮಾತಾಡಲಿಕ್ಕೆ. ಸೊ ನಿಮ್ದೆಲ್ಲರದ್ದು ಸಪೋರ್ಟು ನಮ್ಮ ಟೀಮ್ಗೆ ಇರಲಿ. ಯಾಕಂತೇಳಿದರೆ ಒಂದು ಹೊಸ ತಂಡ, ಒಂದು ಹೊಸ ಪ್ರಯತ್ನ ನಮ್ಮದು. ಇದಕ್ಕೆ ನಿಮ್ದೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ಎಲ್ಲವೂ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳ್ಬೇಕಂತೆ. ಥ್ಯಾಂಕ್ ಯು. ಎಷ್ಟು ಜನ ಸೇರಿದ್ದೀರಿ. ಇನ್ನೆಲ್ಲ ನಾವೆಲ್ಲ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ನಾವು ಎಷ್ಟು ಜನ ಒಂದು ವೇದಿಕೆಯಲ್ಲಿ ಸೇರಬೇಕು ಅಂತಂದರೆ ಕೆಂಪು ಶಾಲೆ ಹಾಕಿದವರೇ ಕಾರಣ. ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು, ಕನ್ನಡ ಚಿತ್ರರಂಗ ಮೆಟ್ಟಿಲು ಹತ್ತಿದವರು. ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೇನು ಅವ್ರ ಜೊತೆನೇ ಅವರವೇ ತಂಡದಲ್ಲೇ ಇರ್ತೀವಿ. ಅವರು ಪಾತ್ರ ನಮಗೆ ಬರೆದ್ರೆ ನಮಗೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಈ ಒಂದು ಚಿತ್ರದ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ನಗೋದು ನಿಮ್ಮ ಕರ್ತವ್ಯ, ನಗಿಸೋವ್ರನ್ನ ಕರೆಸೋದು ನಿಮ್ಮ ಕರ್ತವ್ಯ, ನಿಮಗೆ ಬಿಟ್ಟಿದ್ದು. ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಶೀರ್ವಾದನೂ ಬೇಕು. ಕನ್ನಡ ಜನತೆ ಎಲ್ಲರ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಬಯಸ್ತೀನಿ. ಆಗ್ಲೇ ಬಂದಿದ್ರೆ ಅವ್ರನ್ನೇ ಹೋಸ್ಟ್ ಮಾಡ್ಬೋಯ್ತು, ಅಷ್ಟು ನಾವು ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಮಾತ್ರ ಅಲ್ಲ, ಆಮೇಲೆ ದಾಟಬೋಯ್ತು. ಮೈಮ್ ರಾಮದಾಸ್ ಅವರು ನಮ್ಮ ಇನ್ನೊಬ್ಬ ನಟ. ನಮಸ್ಕಾರ. ಒಂದು ಮೊಟ್ಟೆಯ ಕಥೆಯ ಮೂಲಕ ರಾಜ್ ಬಿ ಶೆಟ್ಟಿ ಅವರು ನನ್ನನ್ನು ಕನ್ನಡ ಸಿನಿಮಾಕ್ಕೆ ತಂದರು. ಆ ನಂತರದಲ್ಲಿ ಗೆರೊಡಗಮನ ವೃಷಭವಾಹನ ಸಿನಿಮಾದಲ್ಲಿ ಕೂಡ ಮಾಡಿದೆ. ಈ ಸಿನಿಮಾದಲ್ಲಂತೂ JP ತುಮ್ಮಿನಾಡ್ ಅವರು ನಮ್ಮನ್ನು ಎಲ್ಲರನ್ನೂ ಕೂಡ ಒಂದು ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ. ಬಹಳ ವಿಭಿನ್ನವಾದಂಥ ಒಂದು ಸಿನಿಮಾ. ಎಲ್ಲರೂ ನೋಡಿ ಈ ಸಿನಿಮಾವನ್ನು ಜನರ ಹತ್ರ ಮುಟ್ಟಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ನಿತಿನ್ ಶೆಟ್ಟಿ ಅವರು ಸರ್, ನೀವು ಮಾತಾಡಿ. ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚಂದ. ಇವರು ಚಂದ್ರಶೇಖರ್ ಸರ್ ಈಗ ಆಲ್ರೆಡಿ 2 ಕನ್ನಡ ಸಿನಿಮಾಗಳಿಗೆ ದುಡಿದಿದ್ದಾರೆ. ಒಂದು ಲಾಫಿಂಗ್ ಬುದ್ಧ ಮತ್ತು ಇನ್ನೊಂದು ಹರಿಕತೆ ಎಲ್ಲ ಗಿರಿಕತೆ. ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ, ಅವರು ತಮಿಳಿಗ, ಆದರೆ ಕನ್ನಡವನ್ನ ಓದ್ಲಿಕ್ಕೂ ಕೂಡ ಕಲ್ತಿದ್ದಾರೆ. ಆಲ್ಮೋಸ್ಟ್ ಕನ್ನಡ ಮಾತಾಡ್ತಾರೆ. ಅಂದ್ರೆ ಬಹಳ ಕಮ್ಮಿ, ಅಂದ್ರೆ ಸಿನಿಮಾಗೋಸ್ಕರ ಒಂದು ಭಾಷೆಯನ್ನ ಅರ್ಥ ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು. ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ. ಅದ್ರ ಜೊತೆಗೆ ಅದನ್ನ ಬರೆಯೋದಕ್ಕೆ ಕಲಿಯೋದು, ಓದೋದಕ್ಕೆ ಕಲಿಯೋದು. ಥ್ಯಾಂಕ್ಸ್ ಸರ್. ಮೊದಲಿಗೆ ಒಬ್ಬ ಕನ್ನಡಿಗನಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ದೇನಾದರೂ ಹೇಳಿ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಪ್ರವೀಣ್ ಸಾರ್ಗೆ, ರಾಜ್ ಸಾರ್ಗೆ, ಲೈಟರ್ ಬುದ್ಧ ಫಿಲ್ಮ್ಸ್ಗೆ, ರವಿರಾಯ್ ಸಾರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೆ ಹೋದಾದ್ಮೇಲೆ ನನಗೊಂದು ಶಾಕ್ ಆಯಿತು. ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ನಮ್ಮ ಡೈರೆಕ್ಟ್ರ್
ಅವರು ಇಲ್ಲಿ ಏನೋ ಸೈಲೆಂಟ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ಲಾಫ್ ಜನ್ರೇಟ್ರ್. ನೀವು ಏನಾದರೂ ಮಾತಾಡ್ತೆ ಅದರಿಂದ ಒಂದು ಬೇರೆ ಏನೋ ಒಂದು ಕೌಂಟ್ರ್ ಕೊಡ್ತಾರೆ. ನಾವು ನಗ್ತಾ ನಗ್ತಾ ಇರಬೇಕು, ಆ ಥರ ಒಂದು ಕ್ಯಾರೆಕ್ಟ್ರು. ಆ್ಯಕ್ಚುಲಿ ಇದು ಪ್ರಿಪೇರ್ ಆಗಿಲ್ಲ. ನೀವು ಪೋಸ್ಟರ್ ನೋಡಿರ್ತೀವಿ, ಟ್ರೈಲರ್ ನೋಡಿರ್ತೀವಿ. ಎಲ್ರ ಲೈಫಲ್ಲಿ ವಿಲೇಜ್ ಲೈಫನ್ನು ಒಂದು ಜ್ಞಾಪಕ ಬಂದರೆ ಒಂದು ಸಂತೋಷ ಬರುತ್ತೆ. ಯಾಕಂದರೆ ಅಲ್ಲಿರೋ ಕ್ಯಾರೆಕ್ಟ್ರು, ಅಲ್ಲಿರುವ ಒಂದು ಇನ್ನೋಸೆನ್ಸ್, ಅದು ನಾವು ನೋಡಿದ್ರೆ ಒಂದು ಸಂತೋಷ ಬರುತ್ತಲ್ವ. ಆ ಥರ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರಾಗಿ ಮಾಡಿದರು JP ಅವರು. ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ದರು, ನೋಡಿದ್ರಲ್ಲ ಹ್ಯಾಪಿ ಆಯಿತು. ನೀವು ಒಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ಲರೂ, ನಮ್ಮ ಟೀಮ್ ಅವರು ಎಲ್ರಿಗೂ ಥ್ಯಾಂಕ್ ಯು. ಈಗ ಸುಮೇಧ್ ಕೆ ಏನು ಹೆದರಬೇಡ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಈ ಸಿನಿಮಾಗೋಸ್ಕರ ಸೇರಿರೋಕ್ಕೆ ಮೊದಲೇದಾಗಿ ಧನ್ಯವಾದಗಳು. ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವನು. ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ. ಆದರೆ ಇದೊಂದು ಹೊಸ ಅನುಭವ ನನಗೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲೈಟರ್ ಬುದ್ಧ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ತುಂಬ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡೋ ಸ್ಪೇಸ್ ಇತ್ತು. ಸೊ ಮಾಡುವಾಗ ನಮಗೆ ತುಂಬ ಮಜಾ ಬಂತು. ಸೊ ನಿಮಗೂ ಅದೇ ಮಜಾ ಸಿಗತ್ತೆ ಅಂತ ಆಶಿಸ್ತೀನಿ. ಎಲ್ಲರೂ ಬಂದು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಲಣ್ಣ, ಸಾಂಗ್ ರೆಡಿ ಇದೆಯಾ? ಒಂದು ಸಾಂಗ್ ಪ್ರಶ್ನೆ ಕೇಳ್ತೀರಾ ಅಥವಾ ಒಂದು ಸಾಂಗ್ ಕೇಳಿ ಆಮೇಲೆ ಪ್ರಶ್ನೆ ಕೇಳ್ತೀರಾ? ನೀವೇ ನೋಡ್ಕೊಂಡು ಅಲ್ವಾ? ಸೊ ಒಂದ್ಸಲ ಹೋಗಿ ಆಮೇಲೆ ಯಾರ ಹತ್ರ ಎಲ್ಲರೂ ಬರಲ್ಲ. ಆಮೇಲೆ ಸೂಪರಂ ಸೋ ಅಂದರೆ ಟ್ರೈಲರಲ್ಲೇ ಬಂತು, ಟ್ರೈಲರಲ್ಲೇ ರಿವೀಲ್ ಆಗ್ತಾ ಇದೆ. ಅಂದರೆ ಅದೊಂದು ಪಾತ್ರದ ಹೆಸರು. ಆ ಪಾತ್ರ ಯಾರು ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಆದರೆ ಯಾರ ಹೆಸರು, ಅದು ಹೇಗೆ ಬಂತು ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕಾಗುತ್ತೆ. ಬಟ್ ಟ್ರೈಲರಲ್ಲಿ ಅದು ಗೊತ್ತಾಗ್ತಿದೆ. ಅಂದರೆ ಸೂ ಫ್ರಮ್ ಸೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಕಟ್ಟಾಗಿ ಸೂ ಫ್ರಮ್ ಸೋ ಅಂತ ಆಗ್ತಾ ಇದೆ. ನಿರ್ಮಾಣದಲ್ಲಿ ನಾವಿದ್ದೀವಿ. ಇದ್ರಲ್ಲ ನನಗೆ ಇದರಲ್ಲಿ ಕಾಮಿಡಿ ಸರ್. ಅಂದರೆ ಈಗ ಒಂದು ಮೊಟ್ಟೆಯ ಕಥೆ ಇರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಹಾಸ್ಟೆಲ್ ಹುಡುಗರು ಇರ್ಬೋದು, ಇದೆಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಅದರಲ್ಲಿದ್ದ ಹಾಸ್ಯ. ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒಂದು ಒತ್ತು ಕೊಡದೆ ಸ್ವಲ್ಪ ಟೈಮ್ ಆಗಿತ್ತು. ಒಂದು ಮೊಟ್ಟೆಯ ಕಥೆ ಆದಮೇಲೆ ನಾವೇನು ಕಾಮಿಡಿ ಮಾಡಲೇ ಇಲ್ಲ. ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾನ ಬರಿಬೇಕು ಅಂತ ಅಂದ್ಕೊಂಡಾಗ JPಗೆ ತುಂಬ ಸ್ಟ್ರೆಂತ್ ಇದೆ ಕಾಮಿಡಿಲಿ. ಯಾಕಂದರೆ ಅವರು ಕನ್ನಡ ಸಿನಿಮಾಗೆ ಹೊಸಬರಾದರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು. ಅವರು ನಮ್ಮ ಸಪ್ತಸಾಗರದ ಆಚೆಯಲ್ಲೋ ಅಲ್ಲಿ ಒಂದು ದೀಪಕ್ ಅನ್ನುವಂಥ ಪಾತ್ರವನ್ನು ಮಾಡಿದ್ದಾರೆ. ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು, ನಮ್ಮ ಎಲ್ಲ ಸಿನಿಮಾಗಳಲ್ಲಿ ನಂದೇ ಒಂದು ಸಿನಿಮಾ ಅಲ್ಲ ಸಾರಿ, ಒಂದು ಮೊಟ್ಟೆಯ ಕಥೆಯಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ. ಆದರೆ ದೊಡ್ಡ ರೋಲ್ ಕೊಡ್ತಾ ಇರಲಿಲ್ಲ, ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲು ಅವರೇ ಮಾಡಿದ್ದಾರೆ. ಸೊ ಮುಖ್ಯ ಕಾರಣ ಇದೊಂದು ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಎಂಗೇಜಿಂಗ್ ಕಾಮಿಡಿ. ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂಥ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ. ನಾನು ಜೀವನದಲ್ಲಿ ಅಂದ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ದೀಪಕ್ ರೈ ಪಾಣಾಜಿ ಥರ ಕಾಮಿಡಿ ಟೈಮಿಂಗ್ ನಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದನ್ನು ನಾನು ಎಲ್ಲ ಕಡೆ ಹೇಳ್ಕೊಂಬಂದಿದ್ದೆ. ಅಷ್ಟು ಒಳ್ಳೆ ಕಾಮಿಡಿ ನಟ. ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ JP ಗೊತ್ತು. ಯಾಕಂದರೆ JP ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ. ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದಮೇಲೆ ನೋಡಬೇಕಾದ್ರೆ ಮತ್ತೆ ಇನ್ನೊಬ್ಬ ನಟನನ್ನು ನಾನು ಹೇಳ್ತೀನಿ. ಅಂದರೆ ಅವರ ಥರ ಆ ರೋಲನ್ನು ನನಗೆ ಸಿಕ್ಕಿದ್ರೆ ನಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಅದು ಶನಿಲ್ ಗೌತಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಂಥ ಒಳ್ಳೆ ನಟರು ಎಲ್ಲ ಬಂದು ಇಂಥ ಒಳ್ಳೆ ಕಾಮಿಡಿ ಮಾಡಬೇಕು ಅಂದಾಗ ಅದು ನಮಗೆ ಲಾಭ ಅಂತ ಅನಿಸ್ತು ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಜೊತೆಗೆ JP ಈ ಸಿನಿಮಾ ಮಾಡೋಕ್ಕೆ ತುಂಬ ವರ್ಷ ಕಾದಿದ್ದಾರೆ. ನಾವು ಜೊತೆಗೆ ಬೆಳೆದಿದ್ದೀವಿ ಈ ಕತೆ ಜೊತೆಗೆ. ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಸರ್. ಅಂದರೆ ಅದು ಖಂಡಿತ ಇದ್ದೇ ಇರುತ್ತೆ ಸರ್. ಅಂದರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟು ಆಗಬೇಕು. ಜೊತೆಗೆ ನಮ್ಮಲ್ಲಿ ಏನೋ ಇರುತ್ತಲ್ಲ ಹಪಾಹಪಿ, ಅಂದರೆ ನಮಗೇನೋ ಹೇಳೋದಕ್ಕಿರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ, ನಮಗೆ ಗೊಂದಲಗಳಿರುತ್ತೆ. ಅದನ್ನು ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ. ಆದರೆ ಅದೇ ನೇರವಾಗಿ ಬರೆದು ಆದರೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ JP. ಅದನ್ನು ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲ ಪಾತ್ರಗಳು ಅಭಿನಯಿಸಿದ್ದಾರೆ. ಒಂದು ಸಂದೇಶ ಇರುತ್ತೆ ಸರ್, ಅದು ಸಿನಿಮಾದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನು ಸಂದೇಶ ಅಂತ. ಇದು ಬೇರೆಯವ್ರು ಆನ್ಸರ್ ಮಾಡ್ಬೇಕಾ ನಾನೇ? ಶೂಟಿಂಗ್ ಒಂದು 45ರಿಂದ 50 ದಿವಸದ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಅದು ಒಳಗೆ ಹೋದ್ವಿ. ಯಾಕಂದ್ರೆ ತುಂಬ ರೂರಲ್ ಆದ ಕಾರಣ
ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆಪದವು ಅನ್ನುವಂಥ ಜಾಗದಲ್ಲಿ ಇದನ್ನು ಹೆಚ್ಚಿನ ವೇಣೂರು ಸುತ್ತಮುತ್ತ ಹೆಚ್ಚಿನ ಇದನ್ನು ಶೂಟ್ ಮಾಡಿದ್ವಿ. ನೈಜ ಘಟನೆ ಅಲ್ಲ ಸರ್, ನೈಜ ಯಾವುದೇ ಕಾಲ್ಪನಿಕ, ಕಂಪ್ಲೀಟ್ಲಿ ಕಾಲ್ಪನಿಕ. ಆದರೆ ಪಾತ್ರಗಳನ್ನು ನೀವೆಲ್ಲೋ ನೋಡಿದ್ದೀರಾ, ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ. ಈ ಥರದ ಭಾವನನ್ನು ನಾವು ಪ್ರತಿ ಫಂಕ್ಷನಲ್ಲಿ ನೋಡಿದ್ದೀವಿ ಅಂತ ಅನ್ಸುತ್ತೆ. ಅದು ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು, ನಗು ಬಂತು. ಅಯ್ಯಣ. ಸೊ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂಥ ಒಬ್ಬ ಭಾವ ಇದ್ದಾರೆ. ಆ್ಯಂಡ್ ಜೊತೆಗೆ ಒಬ್ಬ ರವಿ ಅಣ್ಣ ಇದ್ದಾರೆ, ಬಹಳ ಧೈರ್ಯವಂತ ಆದರೆ ಎಲ್ಲೋ ಒಂದು ಕಡೆ ಭಯ ಇರುವಂಥ ರವಿ ಅಣ್ಣ ಇದ್ದಾರೆ. ಜೊತೆಗೆ ತುಂಬ ಆಸೆಯಿಂದ ಇನ್ನೇನೋ ಮಾಡಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂಥ ಅಶೋಕ ಅನ್ನುವಂಥ ಪಾತ್ರ ಇದ್ದಾರೆ. ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂಥ ಒಬ್ಬರು ಭಾನು ಅಂತ ಒಂದು ಪಾತ್ರ ಇದ್ದಾರೆ. ಸೊ ತುಂಬ ಒಳ್ಳೆಯ ಸಿನಿಮಾ. ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್. ಸರ್ ತುಂಬ ಫುಲ್ಲು ಸರ್, ಹೆಚ್ಚಿನವ್ರನ್ನ ಕರ್ಕೊಂಡ್ಬಂದಿಲ್ಲ. ಆಮೇಲೆ ಒಂದು 30 ಜನ ಆರ್ಟಿಸ್ಟ್ ಇದ್ದಾರೆ ಸರ್. ಅಂದರೆ ತುಂಬ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ. ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು 30 ಜನ ಕಾಣಿಸೋ ಅಂತ ನೆನ್ಪಿಟ್ಕೊಳ್ಳುವಂಥ ಆರ್ಟಿಸ್ಟೇ ಇದ್ದಾರೆ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ, ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗಲಿ ಅಂತ ಇದು ಮಾಡಿದ್ದು. ಹಾ, ಆದರೆ ಏನಾಯ್ತು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಾವಿಲ್ಲಿ ತನಕ ಮಾಡಿದಂಥ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ. ಆ ಎಕ್ಸಾಜರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರಿಶ್ ಆದಂತಹ ಪರ್ಫಾರ್ಮೆನ್ಸ್ಗಳು, ಜೊತೆಗೆ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು, ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿ ಪೋಸ್ಟರ್ಗಳನ್ನು ಟ್ರೈ ಮಾಡಿದ್ವಿ. ಆದರೆ ಯಾವಾಗ ಆ ಪಾತ್ರಗಳು ಈ ಥರ ಕಾಣಿಸೋಕೆ ಶುರು ಮಾಡಿದ್ವೋ ಆಗ ನಮಗೆ ಇಲ್ಲ, ಇದು ಕತೆ ಕರೆಕ್ಟ್ ಆಗಿದೆ. ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನು ತುಂಬ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಆನಿಮೇಷನ್ಗಳಲ್ಲಿ ಕೆಲಸ ಮಾಡಿದಂಥ ಒಂದು ತಂಡವೇ ಮಾಡಿದ್ದು. ನಾನು ಹೇಳಿದೆ ಜಿಬ್ಲಿಗೆ ಹತ್ತಿರ ಆಗಬಾರ್ದು ಅಂತ, ಯಾಕಂದರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ಗೆ ಮಾಡೋ ಮೋಸ ಆಗುತ್ತೆ. ಹಾಗಾಗಿ ಅವರೇ ಇರುವಂಥ ಇದನ್ನು ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ. ಯಾಕಂದರೆ ಈ ಒಂದು ಸೀನೇ ಇಲ್ಲ ಫಿಲ್ಮಲ್ಲಿ, ಎಕ್ಸಾಕ್ಟ್ ಫ್ರೇಮ್ ಇಲ್ಲ, ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು. ಒಂದು ಫೋಟೋ ತಗೊಂಡು ಅದನ್ನು ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನು ಫಿಲ್ಮ್ ಮಾಡಿ, ಸೊ ಆ ಥರ ಮಾಡಿದ್ದು. ಬಟ್ ಅದು ಕಾರಣ ಅದು, ಅಂದರೆ ಒಂದು ಕಾಮಿಡಿಯನ್ನು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಮಾಡೋದು, ಇಲ್ಲಾಂದರೆ ಬರೀ ಮುಖ ಆಗುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಥಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ ನಾವು. ಯಾರು ಸರ್, ನಮ್ಮ ಮಾಡಿದ್ರೆ ನಾವೇ ಫುಲ್ ಹಾಕೊಂಡ್ಬಿಡ್ತೀವಲ್ವಾ, ಅವರು ಸ್ವಲ್ಪ ಆ್ಯಕ್ಟ್ ಮಾಡಲಿ ಅಂತ ಅವ್ರು ನಮ್ಮನ್ನು ಹೊರಗೆ ಹಾಕಿದ್ರು. JP ಮಂಗಳೂರು ಭಾಷೆನೇ ಇರುತ್ತೆ, ಮಂಗಳೂರು ಸುತ್ತಮುತ್ತನೇ ಕತೆ ನಡೀತಾ ಇರುತ್ತೆ. ಹಾಗಾಗಿ ಅಂದರೆ ಒಂದು 6-7 ವರ್ಷಕ್ಕಿಂತ ಮುಂಚೆ ನಾನೊಂದು ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ರು, ಒಂದು ಸಿನಿಮಾ ಮಾಡಿ ಏನಾದರೂ ಹೊಸತ್ತು ಏನಾದರೂ ಕತೆ ಇದ್ದರೆ ಮಾಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ನಾನು ಒಂದು ಕತೆ ಅವರ ಹತ್ರ ಹೇಳಿದ್ದೆ, ಈ ಥರ ಒಂದು ನಮ್ಮೂರಲ್ಲಿ ನೋಡಿರೋವಂಥ ತುಂಬ ಪಾತ್ರಗಳಿವೆ, ಹಾಗೆ ಒಂದು ಈ ಥರ ಒಂದು ಲೈನ್ ಇದೆ ಅಂತ. ಆಗ ಅವರು ಹೇಳಿದರು, ಓಕೆ ಇದನ್ನು ಮುಂದುವರಿಸೋಣ ಅಂತ. ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕಥೆಯನ್ನು ಬರೆಯೋಕೆ ಹೋದೆ. ಇಲ್ಲದ್ರಿಂದ ಮುಂಚೆ ತುಂಬ ಕಥೆಗಳಿತ್ತು. ಅದು ತುಂಬ ಸಲ ನಾವು ಹೀಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ಹೊಸತ್ತು ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆಗ ಉಟ್ಕೊಂಡಂಥ ಒಂದು ಕತೆ ಇದು. ಹೌದು ಸರ್, ತುಮಿನಾಡಲ್ಲಿ ತುಂಬ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯಾಗಿ ಕಾಣ್ತಾರೆ. ಹಾಗೆ ಅವರಿಗೆ ಮಾಡುವಂಥ ಪಾತ್ರ ಬರಿಬೇಕಲ್ಲ ಸರ್, ತುಂಬ ಪಾತ್ರಗಳಿವೆ. ಮುಂದಿನ ದಿನಗಳಲ್ಲಿ ಬರಿತೀನಿ ಅವರಿಗೆ ಅಂತಲೇ ಬರಿಬಹುದು. ಅಲ್ಲ, ಸಿನಿಮಾ ಬರಿತೀನಿ. ಸೊ ನಮಗೆ ನಮ್ಮದು DOP ಚಂದ್ರಶೇಖರ್ ಇದ್ದಾರೆ, ಅವರಿಂದಾಗಿ ಸಿನಿಮಾ ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಸುಮೇಧ್ ಇದ್ದಾರೆ, ಅವರ ಏಜಿಗಿಂತ ಜಾಸ್ತಿ ಅವ್ರದ್ದು ಟ್ಯಾಲೆಂಟ್ ಇದೆ. ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಈಗ ಒಂದು ಹಾಡನ್ನು ನೀವು ನೋಡಿದ್ರಿ, ಇನ್ನೊಂದು 6 ಹಾಡುಗಳಿವೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಮತ್ತು ಏನಿದ್ದಾರೆ ಪ್ರೊಡಕ್ಷನ್ ಡಿಸೈನರ್ ಸೂಕ್ಷ್ಮ. ಈಗ ನೀವು ಏನು ನೋಡ್ತಿದ್ದೀರಾ ಆ ವಿಜುವಲ್ಸ್ ಎಲ್ಲ ಅವರೇ
ಪ್ಲ್ಯಾನ್ ಮಾಡಿರೋವಂಥದ್ದು. ತುಂಬ ಒಂದು ಟೀಮ್ ವರ್ಕ್ ಇದು, ತುಂಬ ಎಲ್ಲರೂ ಜೊತೆ ಕೆಲಸ ಮಾಡಿರೋಂಥ ಒಂದು ಸಿನಿಮಾ. ಅಂದ್ರೆ ಟೀಮ್ ವರ್ಕ್ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಆಗುತ್ತೆ ಅಂದ್ರೆ, ಒಂದು ಹೊಸಬರ ಸಿನಿಮಾ ಮಾಡಬೇಕಾದ್ರೆ ಹೊಸಬರ ಸಿನಿಮಾ ಆಗಬೇಕು, ಆದರೆ ಅದು ಯಾವುದೇ ರೀತಿ ಕೂಡ ಜನ ಬರಬೇಕಾದ್ರೆ ಚೀಪ್ ಸಿನಿಮಾ ಆಗಬಾರ್ದು ಅನ್ನೋದು ನಮ್ಮ ಎಫರ್ಟ್ ಅಲ್ಲಿ ಇತ್ತು. ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ, ನಾರ್ಮಲಿ DOPಗಳಂದ್ರೆ ಬರ್ತಾರೆ, ಕತೆ ಕೇಳ್ತಾರೆ, ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಈ ತರ ಪ್ರಾಸೆಸ್ಗಳಾಗುತ್ತೆ. ಬಟ್ ಇವರು ಕತೆ ಕೇಳಿ ಆದಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು, ನಿಲ್ತಿದ್ರು, ಜಾಗವನ್ನ ನೋಡ್ತಾ ಇದ್ರು, ಪೇಂಟ್ ಯಾವ ಕಲರ್ ಬೇಕು, ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ, ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಜೊತೆಗೆ ಗೋಡೆ ಯಾವ ಕಲರ್ ಬೇಕು, ಅದೆರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ, ಇದೆಲ್ಲ ರೀತಿ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ. ಚಂದ್ರಶೇಖರನ್ ಸರ್ ಹೊಸಬರಲ್ಲ, ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ. ಜೊತೆಗೆ ಸುಮೇಧ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ಇದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದವರು. ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು, ನಿತಿನ್ ಶೆಟ್ಟಿ, ಅವರು ಹೊಸಬರಲ್ಲ. ಹಾಗೆ ತುಂಬಾ ಜನ ಹೊಸಬರಿದ್ದಾರೆ ನಟನೆಯಲ್ಲೂ ಸೇರಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ. ಸೊ ಈ ಎಲ್ಲ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದರಲ್ಲಿ ಯಾವುದೇ ಇದಿಲ್ಲ. ಅಂದ್ರೆ ತುಂಬಾ ದುಡ್ದಿದ್ದಾರೆ ಎಲ್ಲರೂ ಕೂಡ, ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬಾ ದುಡ್ದಿದ್ದಾರೆ. ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದ್ದೆ. ಸರ್ ಯಾವ ಫೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು, ಮಗ ಅದು ಕಾಯ್ತಾ ಇದೆ ಕಣ ಸ್ಟುಡಿಯೋದಲ್ಲಿ ಫೈಲ್ ಕಳಿಸ್ಬೋದಾ ಸರ್, ಕಾಲೇಜಲ್ಲಿ ಇದ್ದೀನಿ, ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಅಂತ. ಸೊ ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಬಟ್ ಈಗ ನೋಡಿದ್ರೆ ಖುಷಿ ಅನ್ಸುತ್ತಾ. ಪ್ರವೀಣ್ ಶ್ರೀಯಾನ್, ಇಲ್ಲ ಹೆಸರು ಹೇಳಲ್ಲ, ಪ್ರವೀಣ್ ಶ್ರೀಯಾನ್ ಅವರು ಕೂಡ ತುಂಬಾ ದುಡಿದಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಹೆಸರಿಲ್ಲದೆ ದುಡಿದಿರೋಂಥ ಒಬ್ಬ ವ್ಯಕ್ತಿ ಅವರು. ಅಂದ್ರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ, ನಾವೆಲ್ಲ ಸೇರ್ಕೊಂಡು ದುಡಿದಿದ್ದೀವಿ. ಬಟ್ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ನಿರ್ದೇಶನ ಮಾಡ್ಬೇಕಂತಾನೆ ಬಂದಿರೋದು ನಾನು, ಅದು ಮೊದಲಿತ್ತು. ಅದ್ರ ಗ್ಯಾಪಲ್ಲಿ ಈ ಸಿನಿಮಾ ಎಲ್ಲ ಬಂತು. ಮೊದಲು ನಾನು ಡೈರೆಕ್ಷನ್ ಮಾಡ್ಬೇಕಂತಾನೆ ಬಂದಿರೋದು. ಹೌದು ಸರ್, ನಾನು ಅಂದರೆ ಸಿನಿಮಾ ಮಾಡಬೇಕಂತ ತುಂಬ ಕೆಲವು ವರ್ಷದಿಂದ ಆಸೆ ಇತ್ತು. ಆದರೆ ಒಂದು ಮೊಟ್ಟೆ ಕಥೆಯ ನಂತರ ನಾನು ರಾಜ್ ಸರನ್ನು ಮೀಟ್ ಆದಲ್ಲ, ಅದ್ರ ನಂತರ ನಂಗೆ ಗೊತ್ತಾಯ್ತು ಸಿನಿಮಾ ಅಂದ್ರೇ ಬೇರೆ ಅಂತ. ಅಲ್ಲಿ ತನಕ ಏನೋ ಎಲ್ಲ ನಂದು ಆಲೋಚನೆಗಳಿದ್ವು ಸಿನಿಮಾದ ಬಗ್ಗೆ, ಅದೆಲ್ಲ ಚೇಂಜ್ ಆಯಿತು. ಅದ ನಂತರ ನಾನು ಸಿನಿಮಾ ಮಾಡಬೇಕು, ಮಾಡಿದರೆ ನಮ್ಮ ತಂಡದ ಜೊತೆನೇ ಮಾಡಬೇಕು ಅನ್ನೋ ಆಸೆ ಹುಟ್ಟಿತು. ತುಂಬ ಇದೆ ಸರ್ ಇಲ್ಲಿ. ಅಂದರೆ ನಾವು ರಂಗಭೂಮಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಪಾತ್ರಗಳನ್ನು ಎಲ್ಲ ಜಾಗಗಳನ್ನು ಅಲ್ಲೇ ತಂದು ನಾವು ಆಗಿರುತ್ತೆ. ಇದರಲ್ಲಿ ನಾವು ವಿಜುವಲ್ ಆಗಿ ಬರಿಬೇಕು, ಆ ಥರ ಒಂದು ಚಾಲೆಂಜ್ ಇತ್ತು ನನಗೆ, ತುಂಬ ಕಷ್ಟ ಇತ್ತು. ರಾಜ್ ಸರ್ ಆನ್ಸರ್ ಮಾಡಲ? ಏನಿಲ್ಲ ಸರ್, ಅದು ಕರೆಕ್ಟು. ಯಾವುದೇ ಕ್ಲಾಸಿಕ್ ಕತೆಗಳು ಹಳೇದಾಗಲ್ಲ, ಅದು ಬೇಸಿಕ್ ಆಫ್ ಸಿನಿಮಾ. ಈಗ ಗರುಡಗಮನ ಋಷಭವಾಹನ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ, ಅಥವಾ ಮಯೂರವನ್ನು ಯಾವತ್ತೂ ನಾವು ಹಳೆ ಸಿನಿಮಾ ಅಂತ, ಹಳೆ ಕಾಲದ ಕತೆ ಇರ್ಬೋದು, ಬಟ್ ಹಳೇದಾಗಲ್ಲ. ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು, ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ. ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು. ಈ ಥರ ರೋಮಾಂಚಮ್ ಇರ್ಬೋದಾ, ಅದರ ಇನ್ಸ್ಪಿರೇಷನ್ ಇರ್ಬೋದಾ, ಅದು ನೋಡ್ಬೇಕಾದ್ರೆ ಹಾರರ್ ಟಚ್ ಬರ್ಬೇಕಾದ್ರೆ ಅದು ಅನ್ಸೋದು ಸಹಜ. ಬಟ್ ಈ ಕತೆ ಆಗಿದ್ದು ಒಂದು 6 ವರ್ಷದ ಹಿಂದೆ. ಎಕ್ಸಾಕ್ಟ್ಲಿ ಹೇಳಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರಬೇಕಾದ್ರೆ ಇವ್ರು ಆ್ಯಕ್ಚುಲಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು. ಆ ಬೇರೆ ಒಂದು ಸಿನಿಮಾ ಅದು ಈಗ ಸಿನಿಮಾ ಕೂಡ ಆಯಿತು. ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು. ಜೋಗಿಯವರ ಒಂದು ಪುಸ್ತಕ ಇತ್ತು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ನಂಗೆ ಬಹಳ ಇಷ್ಟ ಆಗಿತ್ತು. ಒಂದು ಮೊಟ್ಟೆಯ ಕತೆ ಮುಗ್ದಿತ್ತಷ್ಟೇ. ಆಗ ನಾನು ಅವ್ರ ಹತ್ರ ಹೇಳಿದ್ರೆ, JP ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಾಗುತ್ತೆ, ಏನು ಮಾಡ್ಬೋದು ನೀವು ಯೋಚನೆ ಮಾಡಿ, ಡಿಸ್ಕಷನ್ಗೆ ನಾನು ಅವೈಲೇಬಲ್ ಇದ್ದೀನಿ ಅಂತ. ಆದರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ನಾನು ಆ ಬುಕ್ ಮಾಡ್ತಿದ್ದೀನಿ ಅಂತ. ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದ್ರು, ಒಂದು ಲೆವೆಲಿಗೆ ಒಂದು ಕೆಲಸ ಮಾಡಿದ್ರು. ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್, ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ. ಪಾಪ ಇವರು ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನಾನು ಫೋನ್ ಮಾಡಿದ್ದೆ, ಈ ಥರ ಆಯಿತು, ಬೇಜಾರಾಗುತ್ತಾ ನಿಮಗೆ ಅಂತ. ಅವರು ಸ್ವಲ್ಪ ಮಾತಾಡಿಲ್ಲ. ಸಾಯಂಕಾಲ ನನಗೆ ಒಂಥರ ಗಿಲ್ಟ್ ಆಗೋಕ್ಕೆ ಶುರು ಆಯಿತು. ನಾನು ಹೇಳಿದೆ, ಇದು ಬಿಟ್ಟಾಕಿ, ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಏನಿದೆ ಆ ಕಥೆಯನ್ನು ಮಾಡೋಣ ಅಂತ. ಸೊ ಆಗ ಅವರು ಒಂದೊಂದೇ ಐಡಿಯಾಗಳನ್ನು ಬೌನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ ಹೌದಾ ಚೆನ್ನಾಗಿದೆ, ಇದು ಹೀಗಾದ್ರೆ ಚಂದ, ಹಾಗಾದರೆ ಚಂದ ಅಂತ. ಸೊ ಈ ಕತೆ ಆ್ಯಕ್ಚುಲಿ ರೋಮಾಂಚಮ್ಗಿಂತ ಮುಂಚೆ ಆಗಿತ್ತು. ಸೊ ಹಾರರ್ ಆದ ತಕ್ಷಣ ಎಲ್ಲದೂ ರೋಮಾಂಚಮ್ ಅಲ್ಲ, ಹಾರರ್ ಆದ ತಕ್ಷಣ ಎಲ್ಲದೂ ಕೂಡ ಇನ್ನೊಂದಲ್ಲ. ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ.
ಆದರೆ ಏನಂದರೆ ಜಾನರ್ ಸಿಮಿಲಾರಿಟಿ ಇರ್ಬೋದು. ಹಾರರ್ ಕಾಮಿಡಿ ಅನ್ನೋವಂಥ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ. ಈಗ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ. ಇನ್ನೊಂದು ಪ್ರಶ್ನೆಗೆ ಉತ್ತರ ಅದೇ, ಅಂದರೆ ಒಂದು ಒಳ್ಳೆಯ ಬರವಣಿಗೆ ಯಾವತ್ತೂ ಕೂಡ ಹಳೇದು ಅಂತ ಅನ್ಸಲ್ಲ. ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ. ಇವತ್ತು ನೋಡಿದ್ರೆ ನಮಗೆ ನಗು ಬರುತ್ತೆ. ಆ ನಗುವಲ್ಲಿ ಏನು ಅದರಲ್ಲಿ ಅದು ಮೇಕಿಂಗ್ ಇನ್ನೂ ಬೆಟರ್ ಆಗ್ಬೋಯ್ತು ಅಂತ ಆ ಪ್ರಶ್ನೆಗಳೇ ಬರಲ್ಲ. ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬ ಬಲವಾಗಿದೆ, ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ. ಯಾಕಂದ್ರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ, ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ಜನ ನೀವೇ ನಗಾಡಿದ್ರಿ. ದಟ್ಸ್ ದ ಸಿಂಪ್ಲೆಸ್ಟ್ ಇದು ಅಂತ ಅನ್ಸುತ್ತೆ ನನಗೆ. ಅಣ್ಣ ಚೆನ್ನಾಗಿದ್ದೀರಾ? ಇಲ್ಲ, ಅದು ಅವ್ರು ಆಮೇಲೆ ಅವ್ರು ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡ್ರು ಅದನ್ನ. ಅದು ಆಕ್ಚುಲಿ ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾಗೆ ಬದಲಾಯಿತು. ಆಮೇಲೆ ಫಸ್ಟ್ ಅಲ್ಲಿದ್ರು, ಆಮೇಲೆ ಅವ್ರು ಮಾಡ್ತೀನಿ ಅಂದ್ರು, ಆಮೇಲೆ ಅವ್ರು ಮಾಡಲಿಲ್ಲ, ಆಮೇಲೆ ಅವ್ರು ಬೇರೆ ಮಾಡಿದ್ರು. ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ. ನಾವು ಈ ಕಡೆ ಬಂದು ತುಂಬ ಟೈಮ್ ತಗೊಂಡ್ರು. ಪಾಪ ಅವ್ರು ನನ್ನನ್ನು ಇಷ್ಟು ಟೈಮ್ ಸಹಿಸ್ಕೊಂಡಿದ್ದೆ ಅಂದರೆ ಅದು ಅವರ ಹೆಗ್ಗಳಿಕೆ. ತುಂಬ ಟೈಮ್ ಈ ಸಿನಿಮಾ ಆಗಬೇಕಿತ್ತು, ಆಗಿಲ್ಲ, ಆಗಬೇಕಿತ್ತು, ಆಗಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು, ಬೇರೆ ಬೇರೆ ವಿಷಯಗಳು. ಬಟ್ ಆದರೂ ಕೂಡ ಅವರು ಈ ಕಥೆನ ಬೆಟರ್ ಮಾಡ್ತಾ ಇದ್ರು. ಪ್ರತಿ ದಿವಸ ಹೋದಾಗ ಬೆಟರ್ ಮಾಡ್ತಾ ಇದ್ರು. ಬಟ್ ಅದು ಅಷ್ಟು ಹೆಗ್ಗಳಿಕೆ ಅವ್ರಿಗೂ ಹೋಗ್ಬೇಕು. ಅಂದರೆ ಅದು ಸರ್, ಮನುಷ್ಯ ಅಂದ ಮೇಲೆ ಎಡಬೋದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ. ಅಂದರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದರೆ ಈ ಮೊಮೆಂಟಲ್ಲಿ ಕೂತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸೋದು. ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ತ್ನ ಅಂತಲೂ ಅನ್ಕೋಬೋದು. ಅದರಿಂದ ನನ್ನ ಯೋಚನೆಗಳು ಬದಲಾದ್ವಾ ಅಂತಲೂ ಅನ್ಕೋಬೋದು. ಅದೇ ಏನಾದರೂ ನಾ ಕಾಮಿಡಿಯೇ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವು ಎಡವಿದ್ದೀರಾ ಅಂತ. ಹಾಗಾಗಿ ಇಲ್ಲಾಂದ್ರೆ ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ, ಒಂದು ಸ್ವಾತಿ ಮುತ್ತಿನ ಮಳೆ ಹನಿಯ ಬರ್ತಾನೆ ಇರಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ರೂಪಾಂತರ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಮುತ್ತಿನ ಮಳೆ ಹನಿಯ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ಋಷಭ ವಾಹನ. ಟೋಬಿ ವಿ ಕುಡಂಟ್ ಡೆಲಿವರ್ ದ ಸೇಮ್ ಫಿಲ್ಮ್ ದಟ್ ವಿ ವಾಂಟೆಡ್. ಅದೊಂದು ಬಿಟ್ಟರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಎಡವಿದ್ರಿ ಅಂತ ಹೇಳೋ ಆಗಿಲ್ಲ. ಹಾಗಾಗಿ ಐ ಥಿಂಕ್ ಒಂದು ಸಿನಿಮಾ ಎಡವಬೇಕಾದ್ರೆ ನೀವು ನಮ್ಗೆ ಕ್ಷಮೆನೂ ಕೊಡಬೇಕು ಅಂತ ನಾನು ಅನ್ಕೋತೀನಿ. ಇಲ್ಲ ಸರ್, ನಾವಂದ್ರೆ ಯಾವತ್ತೂ ಕೂಡ ಒಂದು ಜಾನರನ್ನ ನಾವು ಅದು 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 ಹಾಗಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ವರ್ಕ್ ಆಗಲ್ಲ. ಅದು ನಮಗೆ ಖುಷಿ ಕೊಡಲ್ಲ. ದುಡ್ಡಿನಿಂದ ಹೋದಾಗ ಆಗುತ್ತೆ. ಯಾವ್ದು ವರ್ಕ್ ಆಗುತ್ತೆ ಅದಕ್ಕಿಂತ ನಾವು ಬಂದಿದ್ದೇ ಸರ್, ನಿಜವಾಗಿ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾವು ನಮ್ಮನ್ನು ಅನ್ಕೋತೀವಿ, ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನಾವು ಬಂದಂತಹ ಊರಿಂದ, ನಾವು ಬಂದಂತಹ ಜಾಗದಿಂದ, ನಾವು ಬಂದಂತಹ ಫಿನಾನ್ಷಿಯಲ್ ಸೆಟಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ. ಅದರಿಂದ ನಮಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ಮ ಭಾಗ್ಯ. ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದರೆ ಮತ್ತೆ ಅದರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂಥ ಪರಿಪಾಠ ಇದ್ರೆ ಗರುಡ ಗಮನ ಆದ್ಮೇಲೆ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೇ ಮಾಡಬೇಕಿತ್ತು. ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ. ಅದು ನಮ್ಮ ಇಂಟೆನ್ಷನ್ ಅಲ್ಲ. ಹೊಸತನದ ಹುಡುಕಾಟ ಯಾವಾಗಲೂ ಇರುತ್ತೆ. ಇದು ಹೊಸದು, ಇದು ಒಂದು ಮೊಟ್ಟೆಯ ಕತೆ ಅಲ್ಲ, ಇದು ಹೊಸದು. ಈ ಸ್ಕೇಲನ್ನು ನಾವು ಯಾವತ್ತೂ ಲೈಟ್ ಬುದ್ಧದಲ್ಲಿ ಅಚೀವ್ ಮಾಡಿಲ್ಲ. ಇಷ್ಟು ಜನಗಳನ್ನು ಇದನ್ನು ಯಾವತ್ತೂ ಅಚೀವ್ ಮಾಡಿಲ್ಲ. ಐ ಥಿಂಕ್ ಮುಂದೆ ಆದರೂ ಕೂಡ ನಾವು ಜಾನ್ರಿಗೆ ಸ್ಟಿಕ್ ಆಗಲ್ಲ. ನೀವು ಜಾನ್ರಿಗೆ ಸ್ಟಿಕ್ ಆಗಿರೋ ಎಷ್ಟೊಂದು ನಿರ್ದೇಶಕರನ್ನು ನೀವೇ ಬೈತಾ ಇರ್ತೀರ ಎಲ್ಲ ಒಂದೇ ಥರ ಅಂತ. ಸೊ ನಮಗದು ವರ್ಕ್ ಆಗಲ್ಲ. ಹೌದು, ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರ. ಸೋಮೇಶ್ವರ ಅಂದರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪು ಲೊಕೇಶನ್ ಅಂತ. ಸುಲೋಚನಾ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ, ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ. ಅದರಲ್ಲೇ ಅದನ್ನ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಬಿಂದಿ ಜೊತೆಗೆ ಒಂದು ಲೊಕೇಶನ್, ಒಂದು ಇಮೋಷನಲ್ ಬಿಟ್ಟಿದೆ. ಅಂದ್ರೆ ಆ ಒಂದು ಭಾವಕ್ಕೆ ತಕ್ಕ ಹಾಗೆ ನಾವು ಮಾಡಿದೀವಿ. ಅಂದ್ರೆ ಆ ಸಾಂಗ್ ಅಲ್ಲಿ ಆ ಭಾವ ಇದ್ದ ಕಾರಣದಿಂದಾಗಿ ಐ ಥಿಂಕ್ ಅಲ್ಲಿ ಫಾಸ್ಟ್ ಕಟ್ಗಳಿಗೆ ಆ ರೀತಿ ಹೋಗಿದ್ವಿ ನಾವು. ಈ ಸಿನಿಮಾ ಸರ್ 2 ಗಂಟೆ 17 ನಿಮಿಷ ಇದೆ ಸರ್. ವಿಶೇಷದಂತ ಹೇಳಿದ್ರೆ, ನಾನು ಆ ಪಾತ್ರ ಹೇಗಿದೆ ಆಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಆಗಿಲ್ಲ. ಅದೇ ವಿಶೇಷತೆ. ಅದೇ ವಿಶೇಷತೆ. 2019 ಅವ್ರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ ಸ್ಕ್ರಿಪ್ಟ್ ರೈಟಿಂಗ್ ಆ್ಯಕ್ಚುಲಿ. ಸೊ ಆವಾಗ ಅವ್ರು ಬರಿಬೇಕಾದ್ರೆ ಈ ಒಂದು ಪಾತ್ರ ಅವರಿಗೆ ಈ ಒಂದು ಪಾತ್ರ ಅವ್ರು ರಿಯಲ್ ಲೈಫಲ್ಲಿ ನೋಡಿರುವಂಥ ಪಾತ್ರ, ಈ ಒಂದು ಪಾತ್ರ. ಸೊ ಅದನ್ನು ಅವರು ಸಿನಿಮಾಗೆ ಅಡಾಪ್ಟ್ ಮಾಡಿರೋದು ಆ ಪಾತ್ರನ. ಸೊ ಅದನ್ನು ಆ ಪಾತ್ರದ ಪರ್ಸನಾಲಿಟಿ ನನ್ನ ಥರ ಇರೋದ್ರಿಂದ ಆ ಭಾಗ್ಯ ನನಗೆ ಬಂತು. ಆ ಪಾತ್ರನ ನೀವೇ ಮಾಡಬೇಕಂತ ಆ 2019 6 ವರ್ಷಗಳ ಮುಂಚೆ ನನ್ನ ಹತ್ರ ಅವ್ರು ಹೇಳಿದರು, ಈ ಪಾತ್ರನ ನೀವು ಮಾಡಬೇಕು ಅಂತೇಳಿ. ಅಲ್ಲಿಂದ ಇಲ್ಲಿ ತನಕನೂ ಆ ಜರ್ನಿಯಲ್ಲಿ ನನಗೆ ಸುಮಾರು ಸಲ ಡೌಟ್ ಬಂದದುಂಟು. ಡೆಫಿನೆಟ್ಲಿ ಇದು ನಾನು ಮಾಡ್ತೀನ ಅಲ್ಲ ಬೇರೆಯವ್ರು ಮಾಡ್ತಾರ ಅಂತೇಳಿ. ಸುಮಾರು ಸಲ ನಾನು ಅವ್ರ ಹತ್ರ ಪ್ರತಿ ವರ್ಷ ಒಂದು ಸಲ ಅವ್ರ ಹತ್ರ ಕೇಳ್ತೀನಿ, ಅದು ನಾನೇ ಮಾಡ್ತೀನ ಅಲ್ಲ ಬೇರೆಯವ್ರು ಮಾಡ್ತಾರ ಅಂತೇಳಿ. ಕೊನೆಗೆ 2025 ಅದನ್ನು ನಾನೇ ಮಾಡಿದೆ. ಅದೇ ನನ್ನ ಭಾಗ್ಯ.
ಸೊ ಈ ಅಪರ್ಚುನಿಟಿ ಇದೊಂದು ಲೈಫ್ ಟೈಮ್ ಅಪರ್ಚುನಿಟಿ ನನಗೆ ಆ್ಯಕ್ಚುಲಿ. ಅಂದರೆ ಸುಮಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನೇ ಮಾಡ್ತಾ ಬಂದಿರೋದು ನಾನು. ಸೊ ನನ್ನೊಳಗಡೆ ಟ್ಯಾಲೆಂಟ್ ಇದೆ ಅಂತೇಳಿ ನನಗಿಂತ ಜಾಸ್ತಿ ರಾಜ್ ನನಗೆ ಸುಮಾರು ಸರ್ತಿ ಹೇಳಿದ್ದಾರೆ. ಸೊ ಆ ಟ್ಯಾಲೆಂಟನ್ನು ಪುಷ್ ಕೊಟ್ಟದ್ದು ರಾಜ್ ಬಿ ಶೆಟ್ಟಿ ಮತ್ತು ಜೆ ಪಿ ತುಮಿನಾಡು. ಸೊ ಜೆ ಪಿ ತುಮಿನಾಡು ಇದನ್ನು ಪ್ರತಿ ಸಲನೂ ಈ ಕ್ಯಾರೆಕ್ಟರ್ ನೀವೇ ಮಾಡೋದಂತ ಹೇಳೋದು ಬಿಟ್ಟರೆ ನನಗೆ ಡೌಟ್ ಇತ್ತು ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ. ಅಂದರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಈ ಕ್ಯಾರೆಕ್ಟರ್ ನಾನು ಆ ಪೋರ್ಟ್ರೇ ಮಾಡಬಲ್ಲೆ ಅಂತೇಳಿ. ಅದಕ್ಕೋಸ್ಕರ ನಾನು ಇವ್ರು ವರ್ಕ್ಶಾಪ್ ಮಾಡಬೇಕಾದ್ರೆ ಹೆಂಗಾಗಿತ್ತು ನನ್ನ ಪಾಡು ಅಂತ ಹೇಳಿದರೆ, ನಾನು ಪ್ರತಿ ಸಲ ಯಾವತ್ತೂ ಹೇಳ್ತೀನಿ, ಒಬ್ಬ ನಟ ಆದವನಿಗೆ ರಾಜ್ ಕೆಳಗಡೆ ಯಾವತ್ತೂ ಅವನು ನಟಿಸ್ಬೇಕು ಅಂತೇಳಿ. ಯಾಕಂತೇಳಿದ್ರೆ ನಿಮ್ಮನ್ನೊಬ್ಬ ಅದ್ಭುತ ನಟನಾಗಿ ಅವರು ಪರಿವರ್ತನೆ ಮಾಡ್ತಾರೆ. ಆದರೆ ಅದೇ ಜೆ ಪಿ ತುಮಿನಾಡು ಕೆಳಗಡೆ ನಾನು ವರ್ಕ್ಶಾಪ್ ಮಾಡಿದಾಗ ನೀವು ನಟನೇ ಅಲ್ಲ ಅಂತ ಹೇಳಿಬಿಟ್ರು. ಅಂದರೆ ನನಗೆ ಫೀಲ್ ಆಯಿತು, ನಾನು ಇಷ್ಟು ವರ್ಷ ಏನು ಮಾಡಿದ್ದೆ ಹಾಗಾದರೆ ಅಂತೇಳಿ. ಆ ರೀತಿ ವರ್ಕ್ಶಾಪ್ ಮಾಡ್ತಾರೆ ನಮ್ಮ ಜೊತೆಗೆ. ಸೊ ಆ ದಿವಸ ನಾನು ಅವ್ರ ಹತ್ರ ಕೇಳಿದ್ದೀನಿ, ಅಂದರೆ ಇದನ್ನು ನಾನು ಮಾಡೋಕ್ಕೆ ಸಾಧ್ಯನಾ ಈ ಕ್ಯಾರೆಕ್ಟರ್ನ ಅಂತೇಳಿ. ಇದನ್ನು ನೀವು ಮಾಡ್ತೀರಾ, ಇದನ್ನು ಮಾಡುವಾಗೆ ನಾನು ಮಾಡ್ತೀನಿ ಅಂತ ಹೇಳಿದರು. ಅದನ್ನು ಅವರು ಫ್ರೇಮಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ. ಸೊ ಏನು ನಾನು ಮಾಡಿದ್ದೀನಿ ಅದು ಜೆ ಪಿ ತುಮಿನಾಡು. ಸೊ ಚೆನ್ನಾಗಾದರೂ ಅದು ಜೆ ಪಿ ತುಮಿನಾಡು, ಕೆಟ್ಟದಾದರೂ ಜೆ ಪಿ ತುಮಿನಾಡು. ಸಾರಿ. ಸೊ ನನ್ನ ಪಾತ್ರದ ಬಗ್ಗೆ ಬಹುಶಃ ನಿಮ್ಮೆಲ್ಲ ಊರಲ್ಲೂ ನೋಡಿರುವಂಥ ಒಂದು ಹೆಣ್ಮಗಳ ಪಾತ್ರ. ಮಿಕ್ಕಿದ್ದೆಲ್ಲ ಬಹುಶಃ ಸಿನಿಮಾದಲ್ಲೇ ಗೊತ್ತಾಗುತ್ತೆ. ಅಷ್ಟೇ. ಸೊ ಥ್ಯಾಂಕ್ ಯು ರಾಜ್ ಸರಿಗೆ. ಬಹುಶಃ ಥ್ಯಾಂಕ್ ಯು ಎಲ್ಲ ಭಾಳ ಸಣ್ಣ ಮಾತು. ಮತ್ತೊಮ್ಮೆ ನಿಮ್ಮ ತಂಡದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಲೈಟರ್ ಬುದ್ಧ ಇಡೀ ಬಳಗಕ್ಕೆ, ರವಿ ಸರ್ಗೆ, ಜೆ ಪಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಹುಶಃ ಅದೇ ಥ್ಯಾಂಕ್ ಯು ಎಲ್ಲ ಭಾಳ ಸಣ್ಣ ಮಾತಾಯಿತು. ನಮ್ಮಂಥ ರಂಗಭೂಮಿ ಕಲಾವಿದರಿಗೆ ಅಥವಾ ಏನೋ ಸಪೋರ್ಟಿವ್ ಕ್ಯಾರೆಕ್ಟರ್ ಅಲ್ಲಿ ಮಾಡ್ತಿರ್ತೀವಿ. ಅಂದರೆ ಸಿನಿಮಾಗೆ ನಮ್ಗೆ ಅವಕಾಶ ಸಿಗ್ತಿರುತ್ತೆ. ಸೊ ಸರ್ರು 3ನೇ ಸಿನಿಮಾದಲ್ಲೂ ಅವಕಾಶ ಕೊಟ್ಟಿದ್ದು ಬಹುಶಃ ನಾನು ಲೈಫಲ್ಲೇ ಬಿಗ್ಗೆಸ್ಟ್ ಲಕ್ಕಿ ನಾನು. ಅಂದರೆ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಹೊಸದೇ, ಆದರೆ ಮ್ಯೂಸಿಕ್ ಅಂದರೆ ಅದೊಂಥರ ಯೂನಿವರ್ಸಲ್. ಸೊ ಒಂದು ಸಿಚುವೇಶನ್ ಕೊಟ್ಟಾಗ ಅದನ್ನು ತಲೆಯಲ್ಲಿಟ್ಕೊಂಡು ಮ್ಯೂಸಿಕ್ ಮಾಡೋದು ಅದಷ್ಟೇ ನನ್ನ ಇದಾಗಿತ್ತು. ಸೊ ಅಷ್ಟೊಂದು ಅಂದರೆ ಚಾಲೆಂಜಿಂಗ್ ಇದ್ರೂ ಚಾಲೆಂಜಿಂಗ್ ಇರಲಿಲ್ಲ. ಅಂದರೆ ಇದೊಂಥರ ಇದಾಗತ್ತೆ. ಬಟ್ ಇಮೋಷನ್ಸ್ ಮೇಲೆ ಫೋಕಸ್ ಮಾಡಿದಾಗ ಈಸಿಲಿ ಮ್ಯೂಸಿಕ್ ಬಂತು ಮಾಡೋಕ್ಕೆ. ಅಂದರೆ ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಇರೋದಕ್ಕೆ ಇಮೋಷನ್ ಅಂದರೆ ಇವಾಗ ಒಂದು ಹ್ಯಾಪಿ ಅಥವಾ ಸ್ಯಾಡ್ ಅಂತ ಇರಲಿಲ್ಲ. ಲೇಯರ್ಸ್ ಆಲ್ರೆಡಿ ರೈಟಿಂಗಲ್ಲಿ ಇರೋದ್ರಿಂದ ಅದನ್ನು ಮ್ಯೂಸಿಕ್ಗೆ ತರೋದು ಬಹಳ ಈಸಿ ಆಯಿತು. ರಿಲೀಸ್ ಪ್ಲಾನ್ 25ನೇ ತಾರೀಕು ಬರ್ತಾ ಇದೆ. ಅಂದರೆ 25ನೇ ತಾರೀಕು ಅಂದರೆ ನಾನು ಅದಕ್ಕಿಂತ ಮುಂಚೆ 18ಕ್ಕೆ 2 ಸಿನಿಮಾಗಳು ಬರ್ತಾ ಇದೆ. ನಾನು ಅವ್ರ ಜೊತೆ ಮಾತಾಡಿಕೊಂಡೆ. ಇಲ್ಲಾಂದರೆ ನಾವು 11ಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಅವ್ರು ಕೇಳಿದ್ರು 11ಕ್ಕೆ ಬೇಡ, ಅಂದರೆ ನಿಮಗೂ ಕ್ಲಾಶ್ ಆಗ್ಬಂದು ನಮಗೂ ಒಂದು 25ಕ್ಕೆ ಬರೋಕ್ಕೆ ಸಾಧ್ಯ ಇದೆಯಾ ಅಂತ. ಹಾಗಾಗಿ ಓಕೆ. ಯಾಕಂದರೆ ಕಾರ್ತಿಕ್ ಅವರು ಕೂಡ ನನಗೆ ಪರಿಚಯ. ಜೊತೆಗೆ ಜೂನಿಯರ್ ಸಿನಿಮಾದ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ, ನನ್ನ ಡೈರೆಕ್ಟರ್ ಕೂಡ ಅವರು ಮಾಯಾ ಬಜಾರ್ ಅನ್ನೋಂಥ ಸಿನಿಮಾ ಮಾಡಿದವರು. ಹಾಗಾಗಿ ಇಬ್ಬರ ಹತ್ರನೂ ಮಾತಾಡಿಕೊಂಡು ಓಕೆ 25ಕ್ಕೆ ಬರ್ತೀವಿ, ನಮ್ಮದೊಂದು ಸಣ್ಣ ಸಿನಿಮಾ, ಬಟ್ ಅದೇ ನೋಡೋಣ ಅಂತ ಹೇಳಿ 25ಕ್ಕೆ ಬರ್ತಾ ಇದ್ದೀವಿ. ಈಗ ಬೇರೆ ಅನ್ಯ ಭಾಷೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಪರವಾಗಿಲ್ಲ, ಅಂದರೆ ನನಗೆ ಯಾವತ್ತೂ ನಂಬಿಕೆ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ನಮಗಾದ ರೀತಿಯಲ್ಲಿ ಪ್ರಮೋಷನ್ ಮಾಡಿದಾಗ, ಜೊತೆಗೆ ಅದರಲ್ಲಿ ನಮ್ಮ ಜೆನ್ಯುನಿಟಿ ಮತ್ತು ಒಂದು ಪಾರದರ್ಶಕತೆ ಇದ್ದಾಗ ಅದು ಜನಕ್ಕೆ ತಲುಪಿದೆ ಕೂಡ. ಹಳೆ ಸಿನಿಮಾಗಳಲ್ಲಿ ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಗರುಡಗಮನದ ತನಕ. ಹಾಗಾಗಿ ಇಲ್ಲೂ ಕೂಡ ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ. 25ನೇ ತಾರೀಕು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಪ್ರೀಮಿಯರ್ ಸ್ವಲ್ಪ ಬೇಗ ಇಟ್ಕೋತೀವಿ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಪ್ರೀಮಿಯರ್ ನೋಡಿ ಜನ ಮಾತಾಡಲಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಜನ ಮಾತಾಡಿದ್ರೆ ಆಗ ಈ ಸಿನಿಮಾಗೆ ವರ್ಡ್ ಆಫ್ ಮೌತ್ ಹಬ್ಬುತ್ತೆ ಅನ್ನೋದು ನಂಬಿಕೆ ನಮ್ಮದು. ಪೇಯ್ಡ್ ಪ್ರೀಮಿಯರು ಒಂದು ದಿವಸ ಮಂಗಳೂರು, ಒಂದು ದಿವಸ ಶಿವಮೊಗ್ಗ, ಒಂದು ದಿವಸ ಮೈಸೂರು, ಒಂದು ದಿವಸ ಬೆಂಗಳೂರು ಅನ್ನುವಂಥ ಐಡಿಯಾ ಇದೆ. ಆ ರೀತಿ 4 ಊರಿಗೆ ತಿರುಗಾಡಿ ಆಮೇಲೆ ಸಿನಿಮಾ ರಿಲೀಸ್ ಅಂತ. ಸರ್ ನೀವೇನು ಕೇಳಿದ್ರಿ? ಸಿಂಗಲ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಸಿಗ್ಬೋದು, ಮಲ್ಟಿಪ್ಲೆಕ್ಸ್ ಸ್ವಲ್ಪ ಜಾಸ್ತಿ ಸಿಗ್ಬೋದು. ಬಟ್ ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ನಾವು ಯಾವತ್ತೂ ಅದರಲ್ಲಿ ನಂಬ್ತೀವಿ. ಅಂದರೆ ಎಲ್ಲದರಲ್ಲೂ ಕೂಡ ಬೊಂಬಾರ್ಡ್ ಮಾಡೋದಕ್ಕಿಂತ ಮೊದಲಿಗೆ ಒಂದು ಸಣ್ಣ ರಿಲೀಸ್ ಆಗಿ ಜನ ಒಪ್ಪಿದ್ರೆ ಇನ್ನೂ ಜಾಸ್ತಿ ಹಬ್ಬಬಹುದು ಅನ್ನುವಂಥ ನಂಬಿಕೆ ನಮ್ಮದು. ಹಾಗಾಗಿ 25ನೇ ತಾರೀಕು ನಾವು ಕೇಳಿದ್ದೀವಿ ಡಿಸ್ಟ್ರಿಬ್ಯೂಟರ್ ಹತ್ರ, ಸರ್ ನಮಗೆ ಎಷ್ಟಾಗುತ್ತೋ ಕೊಡಿ ಸರ್, ನಮ್ಮ ಸಿನಿಮಾಗೆ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ. ಅಂದರೆ ಟ್ರೈಲರ್ ಚೆನ್ನಾಗಿ ಹೋಗ್ತಾ ಇದೆ ಈಗ, ಅಂದರೆ ಆಗ ರಿಲೀಸ್ ಆಗಿತ್ತು. ಬಟ್ ಬರ್ತಾ ಇರುವಂಥ ಕಮೆಂಟು ಎಲ್ಲದೂ ಕೂಡ ತುಂಬ ಜೆನ್ಯುವಿನ್ ಆಗಿದೆ. ಸೊ ವಿ ಆರ್ ಹ್ಯಾಪಿ. ಅದೇ ರೀತಿ ಆ ಪ್ರೀಮಿಯರಲ್ಲೂ ಬರುತ್ತೆ. ಯಾಕಂದರೆ ಪ್ರೀಮಿಯರಲ್ಲಿ ಸಿನಿಮಾಗೆ ಎಷ್ಟು ಅಂದರೆ ಟ್ರೈಲರ್ ಯಾವ ಥರ ಕಾಣಿಸ್ತಿದೆ ಅದಕ್ಕಿಂತ ಬೆಟರ್ ಇದೆ ಸಿನಿಮಾ ಅನ್ನೋದು ನಮ್ಮ ನಂಬಿಕೆ. ಸೊ ಅದು ದಾಟುತ್ತೆ ಅಂತ ನಾನು ಅನ್ಕೋತೀನಿ. ಅಂದರೆ ನಾವು ಡಬ್ ಮಾಡಿಬಿಟ್ರೆ ಅದೇನಾಗುತ್ತೆ ಅಂದರೆ ಸರ್ ಅದು ಫೋರ್ಸ್ ಆಗುತ್ತೆ. ಇಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದ್ರ ಮೇಲೆ
ಬೇರೆ ಭಾಷೆಯವರು ಕೂಡ ಸಿನಿಮಾ ನೋಡಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಟ್ ಇಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದ್ರ ಮೇಲೆ ಅದೆಲ್ಲ ಡಿಸೈಡ್ ಆಗುತ್ತೆ. ಹಾಗಾಗಿ ಫಸ್ಟ್ ಫೋಕಸ್ ನಾವು ಇಲ್ಲಿ ಮಾಡಿ 25ಕ್ಕೆ ಒಂದು ರಿಲೀಸ್ ಮಾಡಿ, ಆಮೇಲೆ ಅದೇನಾದರೂ ಬೇರೆ ಭಾಷೆಗೆ ಹೋದರೆ ಐ ವಿಲ್ ಬಿ ಹ್ಯಾಪಿ. ನೋಡೋಣ ಏನಾಗುತ್ತೆ ಅಂತ. OTT ಮಾತುಕತೆ ನಡೀತಾ ಇದೆ ಸರ್. ದೇವರದಲ್ಲಿ ಇದರ ಅಂದರೆ ಒಂದು ಸಾಂಗ್ ರಿಲೀಸ್ ಆದಾಗ ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ತು. ಬಟ್ ನಿಮಗೆ ಗೊತ್ತು ಕನ್ನಡದ OTT ಇದು ಯಾವ ರೀತಿ ಇದೆ ಅಂತ. ನಮಗಿರುವಂಥ ಆಪ್ಷನ್ನೇ ಒಂದು. ಹಾಗಾಗಿ ದರ್ ಇಸ್ ನೋ ಆಲ್ಟರ್ನೇಟಿವ್. ಸೊ ಯಾರಾದರೂ ನಮಗೆಲ್ಲರೂ ಕೊಡೋದು ಕೂಡ ಕರುಣೆಯಲ್ಲಿ ಕೊಟ್ಟ ಹಾಗಾಗುತ್ತೆ. ಬಟ್ ಆ ಮಾತುಕತೆ ನಡೀತಾ ಇದೆ. ಬಟ್ ಕಂಪ್ಲೀಟ್ ಸೆಲ್ ಏನೂ ಆಗಿಲ್ಲ. ಬಟ್ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಅವರಿಗೂ ಕಂಟೆಂಟ್ ಇಷ್ಟ ಆಗಿದೆ, ನೋಡಿದ್ದಾರೆ ಕೂಡ. ಬಟ್ ಅದು ಮುಂದೆ ಬದಲಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್. ಅಂದರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ದುಡಿಬೇಕು, ಜಾಸ್ತಿ ದುಡಿಬೇಕು. ಬರವಣಿಗೆಯಲ್ಲಿ, ನಿರ್ದೇಶನದಲ್ಲಿ, ಜೊತೆಗೆ ನಿರ್ಮಾಣದಲ್ಲಿ. ಅದು ಮೂರರಲ್ಲೂ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಾಗ, ಈ ರೀತಿಯ ಒಳ್ಳೆ ನಿರ್ದೇಶಕರು ಬಂದಾಗ, ನಾನು ನನ್ನ ತಂಡದಲ್ಲೇ ಎಲ್ಲರ ಹತ್ರ ಹೇಳ್ತಾ ಇದ್ದೀನಿ, ಬರೀರಿ. ನಾವೆಲ್ಲ ಬರೆದ್ರೆ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಬೋದು. ಬಟ್ ಅವರು ಒಂದು 3 ಜನ ಸೇರ್ಕೊಂಡು ಬರೆದ್ರೆ ತುಂಬ ಫಾಸ್ಟ್ ಆಗುತ್ತೆ. ಬರೀರಿ, ನಾನು ಸೂಪರ್ವೈಸ್ ಮಾಡ್ಬೋದು, ನಾನು ನೋಡ್ಬೋದು ಅಂತ. ಬಟ್ ಮುಂದೆ ಒಂದು ದಿವಸ OTT ಕನ್ನಡಕ್ಕೆ ಬರುತ್ತೆ ಅನ್ನುವಂಥ ನಂಬಿಕೆ. ನೋಡೋಣ. ಹೇಗೆ ಸರ್? ಈಗ ಇದ್ದಾಗೆ ಹೀಗೆ ಇರ್ತೀನಿ ಸರ್. ನನ್ನ ಪಾತ್ರ ಇವರು ಅಸಿಸ್ಟೆಂಟ್ ಆಗಿ ಇರ್ತೀನಿ. ಯಾವಾಗಲೂ ಇವ್ರ ಜೊತೆನೇ ಇರ್ತೀನಿ. ಅದಕ್ಕೆ ಇಲ್ಲೂ ಜೊತೆಗೆ ಕೂತಿದ್ದೀನಿ. ಅವರೆಲ್ಲ ಹೋಗ್ತಾರೆ, ಅಲ್ಲಿ ಇರ್ತೇನೆ. ಪ್ರತಿ ಊರಲ್ಲೂ ಒಬ್ಬ ಮೇನ್ ಮ್ಯಾನ್ ಇರ್ತಾನೆ, ಜೊತೆಗೆ ಪಕ್ಕ ನಾವು ಇಂಗ್ಲೀಷಲ್ಲಿ ಎಸ್ ಮ್ಯಾನ್ ಅಂತ ಕರೀತಾರೆ. ಅವ್ರು ಏನು ಹೇಳೋದು ಕರೆಕ್ಟ್ ಮಾತಿಗಿಂತ. ಸೊ ಆ ರೀತಿ ಎಸ್ ಮ್ಯಾನ್ ಪಾತ್ರ ಅವ್ರದ್ದು. ಅಂದರೆ ಅಲ್ಲೂ ಕೂಡ ಅವ್ರ ಪಾತ್ರಕ್ಕೆ ಏನೂ ಹೇಳಲ್ಲ ಟ್ರೈಲರಲ್ಲೂ. ಇವರು ನಮ್ಮೂರಿನ ರವಿ ಅಣ್ಣ, ಇವರು ಅವರ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ. ಅಂದರೆ ರವಿ ಅಣ್ಣ ಇಲ್ಲ ಅಂದರೆ ಸತೀಶ್ ಅಣ್ಣನಿಗೆ ಒಂದು ಎಕ್ಸ್ಟ್ರಾ ಎಕ್ಸಿಸ್ಟೆನ್ಸ್ ಇಲ್ಲ. ಈ ರೀತಿಯ ಪಾತ್ರಗಳನ್ನು ನೀವು ಜೋಡಿಯಾಗಿ ನೋಡಿರ್ತೀರ. ಎಂಥ ಕುಡುಕನಿಗೂ ಕೂಡ ಒಬ್ಬ ಎಸ್ ಮ್ಯಾನ್ ಇರ್ತಾನೆ. ಸೊ ಆ ಥರದ ಎಸ್ ಮ್ಯಾನ್ ಅವ್ರ ಪಾತ್ರ. ಸುಲೋಚನೆಗೆ ಸಂಬಂಧ ಇದೆಯಾ JP? ಸೋಮೇಶ್. ಹಾಗಾದ್ರೆ ಇದೆ, ಖಂಡಿತ ಇದೆ. ಅವ್ರೀಗ ಬಿಸಿ ಆರ್ಟಿಸ್ಟ್ ಆಗಿದಾರಲ್ವಾ, ನಾನು ಹೇಳಿ ಹಾಗಾದ್ರೆ ಇದು ಕರೆಕ್ಟ್. ವಿಶೇಷ ನಾಯಕ ಇದರಲ್ಲಿ ರಿವೀಲ್ ಆಗ್ತಾರೆ. ಇಲ್ಲಿವರೆಗೂ ಕೂದಲಿಲ್ಲದ್ದು ಒಂದು ಬಂದಿದೆ, ಒಂದು ಮೊಟ್ಟೆ ಕತೆ. ಆಮೇಲೆ 6 ಪ್ಯಾಕ್ ಮಾಡ್ಕೊಂಡು ಅವ್ರು ಟೋಬಿಯಲ್ಲಿ ಆಗಿದ್ದಾರೆ. ಈಗ ಫುಲ್ಲು ಫ್ಯಾಮಿಲಿ ಪ್ಯಾಕ್ ಇಟ್ಕೊಂಡು ಇವರು ನಾಯಕ ನಟರಾಗಿದ್ದಾರೆ. ಅದೇ ಒಂದು ವಿಶೇಷ. ಅದೇ ನಾನು ಹೇಳ್ದೆ ಅಲ್ವಾ, ಅಂದರೆ ಇದು ಪ್ರೆಸ್ ಮೀಟು, ಇದು ಪ್ರಮೋಷನ್ ಅನ್ನುವ ಕಾರಣಗಳನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅಂದರೆ ಸ್ಪೆಷಲಿ ಗುರು ಅವರ, ಅಂದರೆ ಶನಿಲ್ ಗೌತಮ್ ಅವ್ರ ಹೆಸರು, ಅವರ ನಟನೆ ಇದೆಯಲ್ವಾ, ನನಗೆ ಬಹಳ ಇಷ್ಟ ಆಯಿತು. ನಾನು ಅವ್ರಿಗೆ ಹೇಳಿದೆ ಕೂಡ. ನಾನು ಯಾವಾಗಲೂ ಅವ್ರು ಯಾವ ಸಿನಿಮಾ ನೋಡಿ ಕೂಡ ಬೈಯೋದೇ ಜಾಸ್ತಿ. ಇದ್ಯಾಕೆ ಹಾಗೆ ಮಾಡಿದ್ರಿ, ಅದ್ಯಾಕೆ ಹಾಗೆ ಮಾಡಿದ್ರಿ, ನೀವು ಇನ್ನೂ ಒಳ್ಳೆ ನಟ ಗೊತ್ತಲ್ವ ನಿಮಗೆ, ಯಾಕಷ್ಟು ಅದನ್ನು ಆ ಥರ ಮಾಡಿದ್ರಿ, ಈ ಥರ ಮಾಡಿದ್ರಿ. ಯಾಕಂದರೆ ನನಗೆ ಗೊತ್ತು ಅವರು ನಟರಾಗಿ ಎಷ್ಟು ಒಂದು ಸಾಮರ್ಥ್ಯ ಇರುವಂಥವ್ರು. ಅಂದರೆ ಎಷ್ಟೋ ಸಲ ನಮ್ಮಲ್ಲಿ ಎಷ್ಟೋ ನಟರಲ್ಲಿ ಆ ಕೆಪಾಸಿಟಿ ಇರಲ್ಲ. ಬಟ್ ಆ ನಟ ಅಥವಾ ಎಲ್ಲರೂ ಕೂಡ, ಇಲ್ಲಿರುವ ಎಲ್ಲ ನಟರು ಕೂಡ, ರಾಮಣ್ಣನ ಹಿಡಿದು ಅಲ್ಲಿ ತನಕ ಇರುವ ನಟರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಖಂಡಿತವಾಗಿ ಹೇಳಬಲ್ಲೆ, ತುಂಬ ಧೈರ್ಯದಿಂದ ಹೇಳಬಲ್ಲೆ. ಆ್ಯಂಡ್ ನಾನು ಅದರಲ್ಲಿ ಯಾವುದೇ ಟ್ರೈಲರಲ್ಲಿ ಇಲ್ಲದ ಕಾರಣ, ನನ್ನ ನಟನೆಯಲ್ಲಿ ಇಲ್ಲದ ಕಾರಣ ಒಂದು ಖುಷಿ ಏನಂದರೆ, ಈ ಸಿನಿಮಾ ಪ್ರಮೋಟ್ ಮಾಡಬೇಕಾದ್ರೆ ಆಡಿಯನ್ಸ್ ಆಗಿ ಪ್ರಮೋಟ್ ಮಾಡ್ಬೋದು. ನಾನು ಸಿನಿಮಾ ನೋಡಿದ್ಮೇಲೆ ನಾನು ಹೇಳಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಯಾರಿಗೂ ಇದನ್ನು ಇಷ್ಟು ಈಸಿಲಿ ಮಾಡಲಿಕ್ಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಜೊತೆಗೆ ಈ ಪಾತ್ರ ಕೂಡ, ಅಂದರೆ ಈ ಬಾನು ಅನ್ನುವಂಥ ಪಾತ್ರ ಪ್ರತಿ ಹಳ್ಳಿಲೂ ನೋಡಿರ್ತೀವಿ ನಾವು. ಒಂದು ಮಾತಿಲ್ಲದೆ ಇರುವಂತಹ, ಒಂದು ಧ್ವನಿ ಇಲ್ಲದೆ ಇರುವಂತಹ, ಒಂದು ಮನೆಯಲ್ಲಿರುವಂತಹ ಅಸಹಾಯಕ ಒಬ್ಬಳು ಹೆಣ್ಣು ಮಗಳು ಪ್ರತಿ ಊರಲ್ಲೂ ಇರ್ತಾಳೆ. ಆದರೆ ಅವಳ ಕಥೆಯನ್ನು ನಾವೆಲ್ಲೂ ಕೇಳಿರಲ್ಲ, ಅವಳ ಕತೆಗೆ ನಾವು ಯಾವತ್ತೂ ಕೂಡ ಕಿವಿಗೊಟ್ಟಿರಲ್ಲ. ಐ ಥಿಂಕ್ ಅದರಿಂದಾಗಿ ಈ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಅಲ್ಲಿ ಡೋರ್ ಓಪನ್ ಮಾಡಬೇಕು, ಒಂದು ಸರ್ ಡೋರ್. ಹಾಂ, ಅದರಿಂದಾಗಿ ನನಗೆ ಈ ಸಿನಿಮಾ ಬಗ್ಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಶಾರದಿ ದಯೆ ತೋರಿದೆ. ಸಿನಿಮಾ ಸ್ಟಾರ್ಟ್ ಆಗಿದೆ ಸರ್. ಸಿನಿಮಾ ಬರವಣಿಗೆ ತುಂಬ ಹಿಂದೆ ಆಯಿತು. ಆಮೇಲೆ ರಿವಿಷನ್ಗಳು ಆಗ್ತಾ ಇತ್ತು. ಶೂಟಿಂಗ್ ನೆನಪುಂಡಿರಿ ಡೇಟ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಮುಗಿದಿದ್ದು ಫೆಬ್ ಅಲ್ವಾ? ಫೆಬ್ರವರಿ. ಬೇರೆ ಯಾವ್ದಾದ್ರು ಪ್ರಶ್ನೆ? ಮ್ಯಾಮ್, ನೀವು ಪ್ರಶ್ನೆ ಕೇಳದಿದ್ರೆ ಹೇಗೆ? ಮೈಕ್ ಬೇಕಾ? ಹೇಳಿ ಮ್ಯಾಮ್.
ಹೇಳಿ ಮ್ಯಾಮ್. ಹಾ, ಹೌದಾ ಮ್ಯಾಮ್? ಓಕೆ, ಅಂದ್ರೆ ನೀವು ಹೇಳಿದ್ರೆ ನಮಗೂ ಅದೊಂದು ಸರ್ಪ್ರೈಸು. ಇಲ್ಲ ಅಂದ್ರೆ ನೀವು, ಹೌದಾ, ಇಲ್ಲ ಅಂದ್ರೆ ನಿಮ್ಮ ಹೌದಾ? ಅಲ್ಲ ಸರ್, ಬರುತ್ತೆ ಅಂತ ಕನ್ಫರ್ಮ್ ಇದ್ರೆ ಪುಟಾಣಿ ಕಾರ್ ಆದ್ರೆ ಏನಾಗ್ಬೇಕು? ಓಕೆನಾ ಮ್ಯಾಮ್? ವೈ ಆಮ್ ಐ ನಾಟ್ ಪಾರ್ಟ್ ಆಫ್ ದ ಮೂವಿ? ಒಂದು ಮೊಟ್ಟೆ ಹಾ ಹಾ, ಹೌದಾ ಮ್ಯಾಮ್? ಅಲ್ಲ ಅಂದ್ರೆ ಇದ್ದಿದ್ರೆ ಅದನ್ನ ಪ್ರಮೋಟ್ ಮಾಡ್ತಿದ್ವಿ ಅಂತ ನಾ ಹೇಳ್ತಿರೋದು. ಅದಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು ನಾನು. ಇದ್ರೆ ಪ್ರಮೋಟ್ ಮಾಡ್ತೀವಿ. ಅಂದ್ರೆ ಹಾಗಲ್ಲ, ಅಂದ್ರೆ ಸಿ ವಾಟ್ ಹ್ಯಾಪನ್ಸ್ ಇಸ್, ಒಂದು ಮೊಟ್ಟೆಯ ಕಥೆ ಆಗ್ಬೇಕಾದ್ರೆ ಐ ವಾಸ್ ನೋಬಡಿ. ಇವತ್ತು ಇವರು ನೋಬಡಿ, ಮೇ ಬಿ ಶನಿಲ್ ಗೌತಮ್ ಇಸ್ ನೋಬಡಿ ಆರ್ ಎನಿ ಆಕ್ಟರ್ ಇಸ್ ನೋಬಡಿ. ಐ ವಾಂಟ್ ಒಂದು ದಿವಸ ಅವ್ರು ನಿಲ್ಲಬೇಕು, ಅವರ ಸಾಮರ್ಥ್ಯದಲ್ಲಿ ನಿಲ್ಲಬೇಕು. ಅದಾಗತ್ತೆ ಕೂಡ ಅಂತ ಹೇಳೋದು ನಾನು. ಅಂದ್ರೆ ಎಲ್ಲ ಸಿನಿಮಾದಲ್ಲೂ ಕೂಡ ನಾವೇ ಏನೋ ಮಾಡಬೇಕು ಅಂತಿಲ್ಲ. ಅಂದ್ರೆ ನನಗೆ ಕಂಟೆಂಟ್ ಬಗ್ಗೆ, ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಬಲವಾದ ನಂಬಿಕೆ ಇದೆ. ಹಾಗಾಗಿ ನೀವು ಸಿನಿಮಾ ನೋಡಿ, ಸಿನಿಮಾದಲ್ಲಿ ನಿಮ್ಗೆ ಸುಮಾರಷ್ಟು ಸರ್ಪ್ರೈಸ್ಗಳಿರುತ್ತೆ, ಸೊ ಅದು ಖಂಡಿತ. ಬಟ್ ಸಿನಿಮಾ ನೋಡಿ, ಅಂದ್ರೆ ಸಿನಿಮಾ ಅದರ ಸಾಮರ್ಥ್ಯದ ಬಲದಿಂದನೇ ಓಡಬೇಕು ಅಂತ ನಾನೀಗ ಭಾವಿಸ್ತಾ ಇದ್ದೀನಿ. ಅದಕ್ಕೆ ಅಂದ್ರೆ ನಾನು ಇಲ್ಲ ಅನ್ನೋ ಕಾರಣಕ್ಕೆ ನಾವು ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು. ಸಿಟ್ಟಾಗ್ತಾ ಇದ್ದೀರಾ ನೀವು? ಪ್ರಾಫಿಟ್ ಬರುತ್ತೆ ಅಂತ ಖುಷಿ ಆಗ್ತದೆ, ನಂಗೆ ಕಾರ್ ಬರುತ್ತೆ ಅಂತ. ನೀವು ಅದು ನಿಮ್ ಕಾರ್ ಬಗ್ಗೆ ಮಾತಾಡ್ತಿಲ್ಲ. ಅದು ಹೌದು, ಆ ಕಾಲ್ ನಂದು ಅಂತಾನ ಆ ಥರ ನಿಮ್ದು? ಇಲ್ಲ ಮ್ಯಾಮ್, ಕಾಲ್ ಸೈಜ್ ನೋಡಿ ನಂದಲ್ಲ ಅದು ಕಾಲು. ಅಣ್ಣ ಅದು ಸ್ವಲ್ಪ ಪ್ರೀತಿಯಿಂದ ಹೇಳೋಣ, ಸಿಟ್ಟಲ್ಲ ಹೇಳ್ತೀಯಲ್ಲ ಅಣ್ಣ, ಅನ್ನೋ ಒಂದು ಸೈಜ್ ನಿಮ್ದು ಅಂತ. ಕರೆಕ್ಟ್ ಸರ್. ಇಲ್ಲ ಸರ್, ಅಂದ್ರೆ ಕರೆಕ್ಟ್ ಸರ್. ಇಲ್ಲ ಸರ್, ಡೆಫಿನೆಟ್ಲಿ ಅದು ಮಾತ್ರ ಅಲ್ಲ, ನಮಗೇನಾದ್ರೂ ಸಾಧ್ಯ ಆದರೆ ಮುಂದೊಂದು ದಿವಸ ನಮಗೆ ಆ ನಾಲೆಜ್ ಬಂದರೆ, ನಾವೊಂದು ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್, ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ. ಅದ್ರಲ್ಲಿ ಒಂದು ಸ್ಟೋರಿಯಲ್ಲಿ ಆ ಉತ್ತರ ಕರ್ನಾಟಕದ ಭಾಗವನ್ನೇ ತಗೊಂಡಿದ್ವಿ. ನಮಗೆ ನೀವು ಹೇಳಿದ ಹಾಗೆ ನಮಗೆ ಆ ಕಡೆ ಪೆನೆಟ್ರೇಟ್ ಮಾಡೋಕೆ ಆಗಲಿಲ್ಲ. ಇಟ್ ಇಸ್ ವೆರಿ ಸ್ಯಾಡ್, ನಮಗೆ ಮಾಡೋಕ್ಕಾಗಿಲ್ಲ. ಬಟ್ ಈ ಸಿನಿಮಾದಿಂದ ಸ್ವಲ್ಪ ಆದರೂ ಮಾಡ್ಬೋದು ಅಂತ ಭಾವಿಸ್ತೀವಿ ನಾವು. ಹಾಗಾಗಿ ಮೊದಲಿಗೆ ಇಲ್ಲಿ ಪ್ರಮೋಟ್ ಮಾಡಿ, ಅಲ್ಲಿ ಏನಾದರೂ ಸಣ್ಣ ಇದು ಬಂದರೂ ಕೂಡ ಖಂಡಿತ ಅಲ್ಲಿ ಪ್ರಮೋಟ್ ಮಾಡೋಕೆ ಪ್ರಯತ್ನ ಪಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಜೊತೆಗೆ ಏನಾದರೂ ಮುಂದೆ ಆದರೆ ಲೈಟ್ ಬುದ್ಧ ಫಿಲ್ಮ್ಸ್ಗೆ ಯಾವತ್ತಾದರೂ ನಮಗೂ ಕೂಡ ಆ ಕ್ಲಾರಿಟಿ ಸಿಕ್ಕಿದ್ರೆ ಆ ರೀಜನ್ ಬಗ್ಗೆ, ಆ ಜಾಗದ ಬಗ್ಗೆ, ಆ ಸಂಸ್ಕೃತಿ ಬಗ್ಗೆ ನಮಗೆ ನಿಜವಾಗ್ಲೂ ಆಸೆ ಇದೆ ಅಲ್ಲಿ ಸಿನಿಮಾ ಮಾಡಬೇಕು ಅಂತ. ಅಂದರೆ ಅಲ್ಲಿನ ಸಿನಿಮಾ ಮಾಡಬೇಕು ಅಂತ, ಅಲ್ಲಿನ ಆ್ಯಕ್ಟರ್ಗಳನ್ನ ಹಿಡ್ಕೋಬೇಕು ಅಂತ ಆಸೆ ಇದೆ. ನೋಡೋಣ, ಅದಾದರೆ ನಮ್ಮ ಭಾಗ್ಯ. ನೋಡೋಣ ಸರ್. ಥ್ಯಾಂಕ್ ಯು. ಶಾರದಾ ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ತನಕ ಅಂದ್ರೆ ಆಗಿದೆ ಈಗ ಒಂದು ಮೊಟ್ಟೆ. ಅಂದ್ರೆ ಹಾಗಲ್ಲ ಮ್ಯಾಮ್, ಜನಗಳಿಗೆ ರೀಜನ್ ಇಂಪಾರ್ಟೆಂಟ್ ಆಗಲ್ಲ. ಈಗ ನೀವು ಕೇಳ್ಬೋದು, ಈಗ ಹಾಗೆ ನೋಡಿದ್ರೆ ಇಲ್ಲಿ ತನಕ ಎಲ್ಲ ಬೆಂಗಳೂರು ಮೈಸೂರು ಸಿನಿಮಾಗಳೇ ಆಗಿದೆ. ಉತ್ತರ ಕರ್ನಾಟಕದವ್ರು ನೋಡ್ತಾನೆ ಇದ್ದಾರೆ ಮೊದಲ ದಿವಸದಿಂದ. ಬಟ್ ನಾವು ಯಾವತ್ತೂ ಕ್ವಶನ್ ಮಾಡಿಲ್ಲ ಅವ್ರ ಹತ್ರ, ಬೇರೆ ಸಂಸ್ಕೃತಿ ಅಲ್ವಾ, ನೀವು ಯಾಕೆ ನೋಡಿ. ಹೌದು, ಡೆಫಿನೆಟ್ಲಿ. ಅಲ್ಲ, ಈ ಸಿನಿಮಾ ಆದ್ಮೇಲೆ ನನಗೆ ಅನಿಸ್ತು, ನಾನು ಅಂದ್ರೆ ಆ ಥರದ ಒಂದು ಪಾತ್ರ ಈ ಸಿನಿಮಾದಲ್ಲೂ ಇರ್ಬೋದಿತ್ತು ಅಂತ. ಮುಂದೆ ನೋಡೋಣ ಸರ್. ಅಂದ್ರೆ ಅದು ಫೋರ್ಸ್ ಬಿಟ್ ಆಗ್ಬೋದು ಮ್ಯಾಮ್ ಹೇಳಿದ್ದಕ್ಕೆ. ಅಂದ್ರೆ ಇಲ್ಲಿ ಅಂದ್ರೆ ಜನಗಳಿಗೆ ಒಂದು ಮಲಯಾಳಂ ಸಿನಿಮಾನ ಒಬ್ಬ ಮೈಸೂರಿನವನು ನೋಡ್ತಾನೆ ಅಂದ್ರೆ ಅವನಿಗೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅಂತ ನಮ್ಗೆ ಅರ್ಥ ಆಗಿದೆ. ಇದು ಕನ್ನಡ. ಅಂದ್ರೆ ಕನ್ನಡ ಅನ್ನುವಂಥ ಸಮಗ್ರತೆಯ ಕೆಳಗೆ ಬಂದಾಗ ತುಳು ಅನ್ನೋದು ಕೂಡ ಕನ್ನಡ. ಈಗ ನಮ್ಮ ಎಲ್ಲದು ಪರೇಡ್ ಆಗ್ಬೇಕಾದ್ರೆ ಯಕ್ಷಗಾನವನ್ನ ಹಾಕಿದ್ರೆ ಅದು ಕರ್ನಾಟಕದ ಭಾಗವಾಗಿ ನಾವು ಬಿಂಬಿಸೋದು ಬಿಟ್ರೆ, ಕಂಬಳ ಹಾಕಿದ್ರೆ ಕರ್ನಾಟಕದ ಕಂಬಳ ಅಂತಾನೆ ಬಿಂಬಿಸೋದು ಬಿಟ್ರೆ, ದಕ್ಷಿಣ ಕನ್ನಡದ ಹೌದದು, ಆದ್ರೆ ಅದು ನಮ್ಮ ಭಾಗವೂ ಹೌದು. ಅದೇ ರೀತಿ ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿ ಏನಿದೆ, ಇಲ್ಲಿ ತನಕ ಎಲ್ಲದೂ ಅಕ್ಸೆಪ್ಟ್ ಮಾಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬೆಳಗಾವಿಯ ಒಂದು ಹಳ್ಳಿಲಿ ಯಾಕೆ ಜನಗಳಿಗೆ ಕನೆಕ್ಟ್ ಆಗೋದು ಅಂದ್ರೆ ಭಾಷೆ ಬದಲಿರ್ಬೋದು, ಬಟ್ ಭಾವ ಅವ್ರದ್ದು ಅದೇ ರೀತಿ ಕಾಂತಾರ ಇಡೀ ಕರ್ನಾಟಕದಲ್ಲಿ ಅಲ್ಲಿನ ಭಾಷೆಯಲ್ಲೇ ವರ್ಕ್ ಆಯಿತು. ಹಾಗಂತ ನಾವು ನಮ್ಮ ಭಾಷೆಯನ್ನು ಫೋರ್ಸ್ ಮಾಡ್ತಾ ಇಲ್ಲ, ನಾವು ಅಲ್ಲಿಯ ಜನರು, ಅದು ನಮ್ಮ ತಪ್ಪಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಉತ್ತರ ಕರ್ನಾಟಕದ ಒಬ್ಬ ಅವನ ಭಾಷೆಯನ್ನ ಮಾತಾಡಿದ್ರೆ, ಅವನ ಭಾಷೆಯಲ್ಲಿ ಸಿನಿಮಾ ಮಾಡಿದ್ರೆ ತಪ್ಪಲ್ಲ. ಅವನ ಭಾಷೆಯಲ್ಲೇ ಮಾತಾಡಬೇಕು, ಅವನ ಭಾಷೆಯಲ್ಲೇ ಮಾಡಬೇಕು. ಇಲ್ಲ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನೀವು, ಇಲ್ಲ ಅಂದ್ರೆ ಮೇ ಬಿ ದೀಪಕ್ ರೈ ಪಾಣಾಜಿ ಥರ ಇನ್ನೊಬ್ಬ ಆಕ್ಟರ್ ಇರ್ಬೋದು, ಗ್ರೇಟೆಸ್ಟ್ ಆಕ್ಟರ್ ಆಗಿರ್ಬೋದು, ಅವನಿಗೆ ಯಾವತ್ತೂ ಅವಕಾಶನೇ ಸಿಗಲ್ಲ. ಯಾಕೆ ಸಿಗಲ್ಲ? ಅವನ ಭಾಷೆಯಿಂದಾಗಿ. ಒಬ್ಬ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಾವಿದ, ಗ್ರೇಟೆಸ್ಟ್ ಆಫ್ ಗ್ರೇಟ್, ಅವನಿಗೆ ಸಿಗಲ್ಲ. ಯಾಕೆಂದ್ರೆ ಅವನು ಇಲ್ಲಿಯವನಲ್ಲ ಅಂತ. ಆ ಒಂದು ಮೋಸ ಯಾವತ್ತೂ ಆಗಬಾರ್ದು. ಅದೇ ನಾವು ಬೇರೆ ಕಡೆಯ ಭಾಷೆಯ ಸಿನಿಮಾಗಳನ್ನ ಯಾಕೆ ಮಾಡೋಕ್ಕಾಗಲ್ಲ? ಮೇ ಬಿ ನಮಗೆ
ಆ ಒಂದು ಇನ್ಫಾರ್ಮೇಷನ್ ನಾಲೆಜ್ನ ಕೊರತೆ ಇರೋದ್ರಿಂದ ಅದನ್ನು ನೀಗಿಸ್ಕೊಂಡು ಮುಂದೆ ಖಂಡಿತ ಆ ಥರದ ಸಿನಿಮಾಗಳನ್ನ ಮಾಡುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಆ್ಯಂಡ್ ಕರ್ನಾಟಕದ ಜನಗಳು ಇಲ್ಲಿ ತನಕ ಉದಾರಿಗಳಾಗಿದ್ದರು, ಇನ್ನೂ ಕೂಡ ಉದಾರಿಗಳಾಗಿರ್ತಾರೆ ಅನ್ನೋ ನನ್ನ ನಂಬಿಕೆ ಅಷ್ಟೇ. ಡೆಫಿನೆಟ್ಲಿ ಹೌದು ಮ್ಯಾಮ್.